ಹಲೋ ಫ್ರೆಂಡ್ಸ್, ನಾನು ಅಶ್ವಿನಿ ಬೋನಾಳ್. PB ರೆಡ್ಡಿ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ. ಸೊ ನಾನು ರೀಸೆಂಟಾಗಿ ಭಾರತ ಭೂಗೋಳಶಾಸ್ತ್ರದಲ್ಲಿ ಮೊನ್ನೆ ಚಾಪ್ಟರ್ ಡಿಸ್ಕಸ್ ಮಾಡಿದ್ದೆ. ಚಾಪ್ಟರ್ ಹೆಸರು ಏನು ಅಂದರೆ ಪ್ರಪಂಚದಲ್ಲಿ ಭಾರತದ ಸ್ಥಾನ. ಸೊ ಆ ಚಾಪ್ಟರ್ನಲ್ಲಿ ನಾನು ಭಾರತ ವಿಸ್ತೀರ್ಣ, ಆಮೇಲೆ ಭಾರತ ನೆರೆಹೊರೆ ರಾಷ್ಟ್ರಗಳು, ಟ್ರಾಪಿಕ್ ಆಫ್ ಕ್ಯಾನ್ಸರ್, 82.5 ಡಿಗ್ರಿ ಇದನ್ನೆಲ್ಲ ಸ್ಟಡಿ ಮಾಡಿದ್ದೆ. ಅದಾದಮೇಲೆ 2ನೇ ಚಾಪ್ಟರ್ ತೊಗೊಂಡಿದ್ದೆ, ಯಾವುದು ಭಾರತದ ಪ್ರಾಕೃತಿಕ ವಿಭಾಗಗಳು. ಸೊ ಆ ಚಾಪ್ಟರ್ನಲ್ಲಿ ನಾನು ಫಸ್ಟ್ ಕ್ಲಾಸಿಫಿಕೇಶನ್ ಡಿಸ್ಕಸ್ ಮಾಡಿದ್ದೆ, ಯಾವುದು ಅಂದರೆ ಹಿಮಾಲಯನ್ ಮೌಂಟೇನ್ಸ್. ಸೊ ಯಾರು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಯಾವುದು ಅಂದರೆ ಉತ್ತರ ಮಹಾ ಮೈದಾನ. ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಯಾವುದು ಉತ್ತರ ಮಹಾ ಮೈದಾನ, ದಿ ಗ್ರೇಟ್ ನದರ್ನ್ ಪ್ಲೇನ್. ಯಾವುದು ದಿ ಗ್ರೇಟ್ ನದರ್ನ್ ಪ್ಲೇನ್. ಸೊ ಈ ಕಂಟೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ 2 ಹೋಮ್ವರ್ಕ್ ಕೊಟ್ಟಿದ್ದೆ, ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ? ಹಾಗಾದರೆ ನೋಡೋಣ. ಏನು ಕ್ವಶನ್ ಕೇಳಿದ್ದೆ ನಾನು ಹಿಮಾಲಯನ್ ಮೌಂಟೇನ್ಸ್ ಹೇಳುವಾಗ? ಏನು ಕೇಳಿದ್ದೆ? ಎಸ್, ಏಷ್ಯಾ ಖಂಡವನ್ನು ಹೊರತುಪಡಿಸಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಮೌಂಟ್ ಅಕನ್ಕಾಗುವಾ. ಯಾವುದು? ಮೌಂಟ್ ಅಕನ್ಕಾಗುವಾ. ಅಕನ್ಕಾಗುವಾ ಕರೆಕ್ಟ್. ಹೈಯೆಸ್ಟ್ ಪೀಕ್ ಔಟ್ಸೈಡ್ ಏಷ್ಯಾ ಕಾಂಟಿನೆಂಟ್ ಅಂದಾಗ ಮೌಂಟ್ ಅಕನ್ಕಾಗುವಾ. ಹಾಗಾದ್ರೆ ಈ ಶಿಖರ ಯಾವ ಪರ್ವತ ಶ್ರೇಣಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಯಾವುದು? ಆಂಡೀಸ್ ಪರ್ವತ ಶ್ರೇಣಿಯಲ್ಲಿ. ಎಲ್ಲಿ ಬರುತ್ತೆ ರೀ ಇದು? ಆಂಡೀಸ್ ಪರ್ವತ ಶ್ರೇಣಿ. ಆಂಡೀಸ್ ಪರ್ವತ ಶ್ರೇಣಿ. ಹಾಗಾದ್ರೆ ಈ ಆಂಡೀಸ್ ಪರ್ವತ ಶ್ರೇಣಿ ಕಂಡು ಬರೋದು ಯಾವ ಖಂಡದಲ್ಲಿ? ದಕ್ಷಿಣ ಅಮೆರಿಕಾ ಖಂಡದಲ್ಲಿ. ಯಾವ ಖಂಡ ರೀ? ದಕ್ಷಿಣ ಅಮೆರಿಕಾ ಖಂಡ. ಲೆಟ್ ಮಿ ಚೇಂಜ್ ದ ಮಾರ್ಕರ್. ಆಂಡೀಸ್ ಪರ್ವತ ಶ್ರೇಣಿ, ಮೌಂಟ್ ಅಕನ್ಕಾಗುವಾ ಕಂಡು ಬರೋದು ಯಾವ ಶ್ರೇಣಿ ಅಂದ್ರೆ ಆಂಡೀಸ್ ಪರ್ವತ ಶ್ರೇಣಿ. ಆಂಡೀಸ್ ಪರ್ವತ ಶ್ರೇಣಿ. ಕ್ಲಿಯರ್. ಸೊ ಈ ಶ್ರೇಣಿ ಕಂಡು ಬರೋದು ಯಾವ ಖಂಡದಲ್ಲಿ ಅಂದಾಗ ದಕ್ಷಿಣ ಅಮೆರಿಕಾ ಖಂಡ. ಯಾವ ಖಂಡ? ದಕ್ಷಿಣ ಅಮೆರಿಕಾ ಖಂಡದಲ್ಲಿ. ಗೊತ್ತಿರಬೇಕು, ತಿಳಿತಾ? ಹೈಯೆಸ್ಟ್ ಪೀಕ್ ಔಟ್ಸೈಡ್ ಏಷ್ಯಾ ಯಾವುದು ಅಂದರೆ ಮೌಂಟ್ ಅಕನ್ಕಾಗುವಾ. ಹಾಗಾದರೆ ಈ ಶಿಖರದ ಎತ್ತರ ಎಷ್ಟು ಅಂದರೆ ಇಟ್ ಈಸ್ ಅರೌಂಡ್ 6961 ಮೀಟರ್. ಎಷ್ಟಿದೆ ರೀ? 6961 ಮೀಟರ್ ಎತ್ತರ ಇದೆ. ಅರ್ಥ ಆಯ್ತಾ? ರೈಟ್. ಹಾಗಾದರೆ ಇನ್ನೊಂದು ವಿಶೇಷತೆ ಇಲ್ಲಿ, ಈ ಆಂಡೀಸ್ ಪರ್ವತ ಶ್ರೇಣಿಯ ವಿಶೇಷ ಏನು ಅಂತ ಕೇಳಿದರೆ ನೋಡ್ರಿ, ಹಿಮಾಲಯನ್ ಮೌಂಟೇನ್ಸ್ ಹೇಳುವಾಗ ಹೇಳಿದ್ದೆ, ಮತ್ತೆ ನಾನು ಅಲ್ಲಿ ಇನ್ನೊಂದ್ಸಲ ರಿವೈಸ್ ಮಾಡ್ತೀನಿ. ಸೊ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು? ಆಂಡೀಸ್ ಪರ್ವತ ಶ್ರೇಣಿ. ತಿಳಿತಾ? ಲೆಂತ್ ವೈಸ್ ಕೇಳಿದ್ರೆ ಅತಿ ಉದ್ದವಾಗಿರೋದು ಶ್ರೇಣಿ ಯಾವುದು ಅಂದ್ರೆ ಆಂಡೀಸ್ ಪರ್ವತ ಶ್ರೇಣಿ. ತಿಳಿತಾ? ಹಾಗಾದ್ರೆ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಶ್ರೇಣಿ ಯಾವುದು? ಹೇಳಿದ್ದೆ ನಾನು ಹಿಮಾಲಯನ್ ಮೌಂಟೇನ್ಸ್ ಹೇಳುವಾಗ. ಯಾವುದು ಎತ್ತರ ಅಂತ ಬಂತು ಅಂದ್ರೆ ಯಾವ್ದು ಹೇಳ್ಬೇಕು? ಗ್ರೇಟ್ ಹಿಮಾಲಯಾಸ್. ಯಾವ್ದು ಹೇಳ್ಬೇಕ್ರಿ? ಗ್ರೇಟ್ ಹಿಮಾಲಯಾಸ್. ಹೈಯೆಸ್ಟ್ ಮೌಂಟೇನ್ ರೇಂಜ್ ಇನ್ ದ ವರ್ಲ್ಡ್. ಅತ್ಯಂತ ಎತ್ತರವಾದ ಶ್ರೇಣಿ ಯಾವುದು ಅಂದ್ರೆ ಗ್ರೇಟ್ ಹಿಮಾಲಯಾಸ್ ಅಂತ ಹೇಳ್ಬೋದು, ಅಥವಾ ಹಿಮಾದ್ರಿ ಹಿಮಾಲಯ. ತಿಳಿತಾ? ಉದ್ದ ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು? ಆಂಡೀಸ್ ಪರ್ವತ ಶ್ರೇಣಿ. ಉದ್ದ ಅಂತ ಬಂತು ಅಂದ್ರೆ ಆಂಡೀಸ್ ಪರ್ವತ ಶ್ರೇಣಿ. ಎತ್ತರ ಬಂತು ಅಂದ್ರೆ ಹಿಮಾದ್ರಿ ಹಿಮಾಲಯ ಅಥವಾ ಮಹಾ ಹಿಮಾಲಯ. ಕ್ಲಿಯರ್ ಡೌಟ್? ಕ್ಲಿಯರ್ ಆಯ್ತಾ? ರೈಟ್. ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಪಾಯಿಂಟ್ ಇದೆ, ಹಿಮಾಲಯದ ದಕ್ಷಿಣಕ್ಕಿರುವ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಉತ್ತರಕ್ಕಿರುವ ವಿಶಾಲವಾದ ಸಮತಟ್ಟಾದ ಹಾಗೂ ಮೆಕ್ಕಲು ಮಣ್ಣಿನಿಂದ ಕೂಡಿರುವ ಮೈದಾನ ಪ್ರದೇಶವೇ ಯಾವುದಾಗಿದೆ? ಉತ್ತರ ಮಹಾ ಮೈದಾನ. ಸೊ ಡೈರೆಕ್ಷನ್ಸ್ನು ಗೊತ್ತಿರಲಿ. ಸೊ 2ನೇ ಚಾಪ್ಟರ್ನಲ್ಲಿ ಫಸ್ಟ್ ಕ್ಲಾಸಿಫಿಕೇಶನ್ ಯಾವುದು ಮಾಡಿದ್ವಿ ಅಂದರೆ ಹಿಮಾಲಯ ಪರ್ವತಗಳು. ಈ ಭಾಗದಲ್ಲಿ ಏನಿದೆ ಅಂದರೆ ಹಿಮಾಲಯ ಪರ್ವತಗಳು. ರೈಟ್. ಕಾಣಿಸ್ತಾ ಇದ್ದೇನೆ? ಏನಿದ್ವು? ಹಿಮಾಲಯ ಪರ್ವತಗಳು. ರೈಟ್. ಹಾಗಾದ್ರೆ ಹಿಮಾಲಯ ಪರ್ವತಗಳ ದಕ್ಷಿಣದಲ್ಲಿರುವಂತಹ 2ನೇ ಭೌಗೋಳಿಕ ಲಕ್ಷಣ ಯಾವುದು ಅಂದ್ರೆ ಉತ್ತರ ಮಹಾ ಮೈದಾನ. ನಿಮ್ಗೆ ಇಲ್ಲಿ ಗ್ರೀನ್ ಕಲರ್ ಪೋರ್ಷನ್ ಕಾಣಿಸ್ತಾ ಇದೆ, ಇದನ್ನೇ ನಾವು ಮೈದಾನ ಪ್ರದೇಶ ಅಂತ ಕರಿತೀವಿ. ಸಮತಟ್ಟಾದ ವಿಶಾಲವಾದ ಭೂಪ್ರದೇಶ. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡೋಣ. ಈ ಮೈದಾನ ಪ್ರದೇಶ ಪೂರ್ವ ಪಶ್ಚಿಮವಾಗಿ ಎಷ್ಟಿದೆ ರೀ? ಪೂರ್ವ ಪಶ್ಚಿಮವಾಗಿ 2400 ಕಿಲೋಮೀಟರ್ ಉದ್ದವಾಗಿ ಮತ್ತು 240ರಿಂದ 320 ಕಿಲೋಮೀಟರ್ ಅಗಲವಾಗಿದೆ. ಈ ಮೈದಾನ ಪ್ರದೇಶ ಪೂರ್ವ ಪಶ್ಚಿಮವಾಗಿ 2400 ಕಿಲೋಮೀಟರ್, ಪೂರ್ವ ಪಶ್ಚಿಮವಾಗಿ ಅಂದ್ರೆ ಉದ್ದ. ರೈಟ್. ಉದ್ದವಾಗಿ ಮತ್ತು 240ರಿಂದ 320 ಕಿಲೋಮೀಟರ್ ಅಗಲವಾಗಿದೆ. ವಿಡ್ತ್ ಅಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 240ರಿಂದ 320.
ಎಲ್ಲ ಕಡೆ ಆಗಲೇ ಒಂದೇ ರೀತಿ ಆಗಿರಲ್ಲ, ಕೆಲವೊಂದು ಕಡೆ ಜಾಸ್ತಿ ಇರುತ್ತೆ, ಇನ್ನು ಕೆಲವೊಂದು ಕಡೆ ಕಡಿಮೆ ಇರುತ್ತೆ, ರೈಟ್. ಹಾಗಾದರೆ ಇಲ್ಲಿಂದ ಇಲ್ಲಿವರೆಗೂ ಲೆಂತ್ ಎಷ್ಟು ಅಂತ ಕೇಳಿದರೆ ಅಸ್ಸಾಂವರೆಗೂ ಎಷ್ಟಿದೆ ರೀ? 2400 ಕಿಲೋಮೀಟರ್ ಪೂರ್ವ ಪಶ್ಚಿಮವಾಗಿ. ಉದ್ದ ಎಷ್ಟಿದೆ? 2400 ಕಿಲೋಮೀಟರ್. ಅಗಲ ವೇರಿಯೇಷನ್ ಆಗುತ್ತೆ, ರೈಟ್. ನೆಕ್ಸ್ಟ್ ಪಾಯಿಂಟ್, ಇದರ ಒಟ್ಟು ವಿಸ್ತೀರ್ಣ 7 ಲಕ್ಷ ಚದರ ಕಿಲೋಮೀಟರ್. ಎಷ್ಟಿದೆ ರೀ? 7 ಲಕ್ಷ ಚದರ ಕಿಲೋಮೀಟರ್, ನೆನ್ಪಿಡಿ. ನೆಕ್ಸ್ಟ್ ಪಾಯಿಂಟ್, ಇದು ಪ್ರಮುಖವಾಗಿ ಸಿಂಧು, ಗಂಗಾ ಹಾಗೂ ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ. ಸೊ ಈ ಮೈದಾನ ಪ್ರದೇಶ ರಚನೆ ಆಗಲಿಕ್ಕೆ ಕಾರಣವಾದಂತಹ ನದಿಗಳು ಯಾವ್ದ್ಯಾವುದು ಅಂತ ಕೇಳಿದಾಗ, ಸೊ ಭಾರತದ ವಾಯುವ್ಯ ದಿಕ್ಕಿನಲ್ಲಿ ಬರುವಂತಹ ನದಿ ಯಾವ್ದ್ರೆ? ಸಿಂಧು ನದಿ ಮತ್ತು ಅದರ ಉಪನದಿಗಳು ತಮ್ಮ ಜೊತೆಗೆ ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ ರಚನೆಯಾಗಿದೆ. ಅದರ ಜೊತೆಗೆ ಸೊ ಭಾರತ ಅತ್ಯಂತ ಉದ್ದವಾದ ನದಿ ಯಾವುದು? ಗಂಗಾ ನದಿ, ತಿಳಿತಾ? ಗಂಗಾ ನದಿ ಮತ್ತು ಅದರ ಉಪನದಿಗಳು ಹೊತ್ತು ತಂದಂತ ಮೆಕ್ಕಲು ಮಣ್ಣು. ಅದಾದ್ಮೇಲೆ ಬ್ರಹ್ಮಪುತ್ರ ನದಿ ಎಲ್ಲಿದೆ ರೀ? ಬ್ರಹ್ಮಪುತ್ರ ಈ ಭಾಗದಲ್ಲಿ ಬರುವಂತ ನದಿ, ತಿಳಿತಾ? ಸೊ ಬ್ರಹ್ಮಪುತ್ರ ನದಿ ಮತ್ತು ಅದರ ಉಪನದಿಗಳಿಂದ ನಿರ್ಮಾಣವಾದಂತಹ ಮೈದಾನವೇ ಯಾವುದು ಅಂದ್ರೆ ಉತ್ತರ ಮಹಾಮೈದಾನ. ಸೊ ಈ 3 ರಿವರ್ಸ್ ನಿಮ್ಗೆ ಗೊತ್ತಿರಬೇಕು: ಸಿಂಧು, ಗಂಗಾ, ಬ್ರಹ್ಮಪುತ್ರ, ಅವುಗಳ ಜೊತೆಗೆ ಅದರ ಉಪನದಿಗಳು, ತಿಳಿತಾ? ಏನ್ ಮಾಡ್ತಾವಂದ್ರೆ ಇದ ಮೈದಾನ ಪ್ರದೇಶವನ್ನ ರಚನೆ ಮಾಡಿವೆ, ತಿಳಿತಾ? ರೈಟ್. ನೆಕ್ಸ್ಟ್ ಪಾಯಿಂಟ್, ಭಾರತದ ಭೂಸ್ವರೂಪಗಳಲ್ಲೇ ಉತ್ತರ ಮೈದಾನವು ಇತ್ತೀಚೆಗೆ ನಿರ್ಮಿತಗೊಂಡಿರುವುದಾಗಿದೆ. ಸೊ northern plains are younger because they formed after the formation of Himalayas. ಹಿಮಾಲಯ ಪರ್ವತಗಳು ರಚನೆಯಾದಂತಹ ಮೈದಾನ ಯಾವುದು ಅಂದ್ರೆ ಉತ್ತರ ಮಹಾಮೈದಾನ. ಸೊ ಹಿಮಾಲಯ ಪರ್ವತಗಳಿಗೆ ಕಂಪೇರ್ ಮಾಡಿದ್ರೆ ಇವುಗಳ ಆಯಸ್ಸು ಕಡಿಮೆ. ಯಾವುದು? ಉತ್ತರ ಮಹಾಮೈದಾನ, ತಿಳಿತಾ? ರೈಟ್. ನೆಕ್ಸ್ಟ್ ಪಾಯಿಂಟ್, ಜಗತ್ತಿನ ಅತಿ ದಟ್ಟ ಜನಸಂಖ್ಯೆ ವಲಯಗಳಲ್ಲಿ ಒಂದು ಕಾರಣ ಸಮತಟ್ಟಾದ ಭೂಭಾಗ, ಕೃಷಿಗೆ ಯೋಗ್ಯವಾದ ಮಣ್ಣು, ತಿಳಿತಾ? ಮತ್ತು ರೈಲು, ರಸ್ತೆ ಮಾರ್ಗ, ಕಾರ್ಖಾನೆಗಳು ಇತ್ಯಾದಿಗಳು. ಸೊ ಇವೆಲ್ಲ ಬೇಸಿಕ್ ಫೆಸಿಲಿಟೀಸ್ ನಮ್ಗೆ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ಉತ್ತರ ಮಹಾಮೈದಾನದಲ್ಲಿ. ಅತಿ ಹೆಚ್ಚು ನೋಡ್ರಿ, ಇಡೀ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಎಲ್ಲಿ ಅಂದ್ರೆ ಈ ಮೈದಾನ ಪ್ರದೇಶದಲ್ಲಿ. ಅವ್ರಿಗೆ ಏನೇನು ಬೇಕು ಮೂಲಭೂತ ಸೌಕರ್ಯಗಳು ಎಲ್ಲ ಸಿಗ್ತಾ ಇದೆ. ಯಾಕಂದ್ರೆ ಆ ಒಂದು ಏರಿಯಾ ಹೆಂಗಿದೆ, ಆ ಪ್ರದೇಶ ಹೇಗಿದೆ? ಸಮತಟ್ಟಾಗಿದೆ, ತಿಳಿತಾ? ಸೊ ಸಮತಟ್ಟು ಆಗಿರೋದ್ರಿಂದ ನೀರಿನ ಫೆಸಿಲಿಟಿ ಇದೆ, ಕಾರ್ಖಾನೆಗಳಿವೆ, ಕೈಗಾರಿಕೆಗಳಿವೆ, ರಸ್ತೆ ಮಾರ್ಗಗಳು ಚೆನ್ನಾಗಿವೆ, ರೈಲು ಮಾರ್ಗಗಳು ಚೆನ್ನಾಗಿವೆ. ಹಾಗಾಗಿ ದೇಶದ 40-45% ಜನಸಂಖ್ಯೆ ಇರೋದು ಈ ಭಾಗದಲ್ಲಿ, ಎಲ್ಲಿ? ಮೈದಾನ ಭಾಗದಲ್ಲಿ, ತಿಳಿತಾ? ನೆಕ್ಸ್ಟ್, ಸೊ ಅದೇ ಪಾಯಿಂಟ್ ಇದೆ ಇಲ್ಲಿ. ಭಾರತದ 40-45% ಅಂದ್ರೇನು? ಪರ್ಸೆಂಟೇಜ್ ಜನ ವಾಸಿಸುವುದರಿಂದ ಇದನ್ನು ಭಾರತದ ಏನಂತ ಕರೀತಾರೆ? ಹೃದಯ ಭಾಗ ಅಂತ ಹೇಳಿ ಕರೀತಾರೆ. ಯಾವುದನ್ನ? ಮೈದಾನ ಪ್ರದೇಶವನ್ನ ಭಾರತದ ಹೃದಯ ಭಾಗ ಅಂತ ಕರೀತಾರೆ, ರೈಟ್. ನೆಕ್ಸ್ಟ್ ಪಾಯಿಂಟ್, ಉತ್ತರದ ಮೈದಾನವನ್ನು ಪ್ರಮುಖವಾಗಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ರೀತಿ ಡಿವಿಷನ್ಸ್ ಮಾಡ್ತಾರ್ರಿ? 3 ಟೈಪ್ಸ್. ಓಕೆ, ನೋಡೋಣ ಯಾವ್ದ್ಯಾವ್ದು ಅಂತ ಹೇಳಿ. ಡಿವಿಷನ್ಸ್: ಪಂಜಾಬ್ ಮೈದಾನ, ಅದರಲ್ಲಿ ಒಂದೇ ಡಿವಿಷನ್ ಯಾವ್ದ್ರೆ? ಪಂಜಾಬ್ ಮೈದಾನ. 2ನೇ ಮೈದಾನ ಯಾವುದು ಅಂದ್ರೆ ಗಂಗಾ ಮೈದಾನ. 3ನೇದು ಬ್ರಹ್ಮಪುತ್ರ ಮೈದಾನ. ಸೊ ಪ್ರೀವಿಯಸ್ ಸ್ಲೈಡ್ ನಲ್ಲಿ ಇದೆ ಇಲ್ಲಿ. ಸೊ ಇದೇ ಮ್ಯಾಪ್ ನಲ್ಲಿ ನಿಮ್ಗೆ ತೋರಿಸ್ತೇನೆ. ಸೊ ಇದಿಷ್ಟು ಮೈದಾನ ಪ್ರದೇಶ. ಯಾವ ಮೈದಾನ ಇದು? ಉತ್ತರ ಮಹಾಮೈದಾನ ಪ್ರದೇಶ. ಸೊ ಈ ಭಾಗದಲ್ಲಿ ಬರುವಂತ ಪ್ಲೇನ್ ಯಾವುದು ಅಂದ್ರೆ, ಪ್ಲೇನ್ ಅಂದ್ರೆ ಮೈದಾನ, ಇದು ಪಂಜಾಬ್ ಮೈದಾನ, ಗಂಗಾ ಮೈದಾನ, ಮತ್ತೆ ಈ ಕಡೆ ಭಾರತದ ಪೂರ್ವದಲ್ಲಿ ಬರುವಂತ ಮೈದಾನ ಯಾವುದು ಅಂದ್ರೆ ಬ್ರಹ್ಮಪುತ್ರ ಮೈದಾನ, ತಿಳಿತಾ? ಒಟ್ಟು 3 ಮೈದಾನಗಳು. ಅದರಲ್ಲಿ ಒಂದೇದು ಯಾವುದು ಅಂದ್ರೆ ಪಂಜಾಬ್ ಮೈದಾನ. ಯಾವುದು? ಪಂಜಾಬ್ ಮೈದಾನ, ರೈಟ್. ಸೊ ಇದು ಭಾರತದ ಪಶ್ಚಿಮದಲ್ಲಿ ಬರೋದ್ರಿಂದ ಇದನ್ನ ಪಶ್ಚಿಮ ಮೈದಾನ ಅಂತ ಕೂಡ ಕರೀತಾರೆ. ಪಶ್ಚಿಮ ಭಾಗದಲ್ಲಿ ಬರುವಂತ ಮೈದಾನ. ಇದು ಸಿಂಧು ಮತ್ತು ಇದರ ಉಪನದಿಗಳಿಂದ ರಚನೆಯಾಗಿದೆ. ಓಕೆ, ಭಾರತದ ವಾಯುವ್ಯ ದಿಕ್ಕಿನಲ್ಲಿ ಹರಿಯುವಂತ ನದಿ ಯಾವುದು? ಸಿಂಧು ನದಿ, ಜೊತೆಗೆ ಅದರ ಉಪನದಿಗಳು ಯಾವ್ದ್ಯಾವ್ದು? ಎಡದಂಡೆ ಉಪನದಿಗಳು ಯಾವ್ದಾವ್ದು ಬರ್ತದೆ? ಝೀಲಂ, ಚೀನಾ, ಬ್ರಾವಿ, ಬಿಯಾಸ್, ಸತ್ಲೇಸ್. ಈ ನದಿಗಳು ಹೊತ್ತು ತಂದ ಮಣ್ಣನ್ನು ಇಲ್ಲಿ ಡೆಪಾಸಿಟ್ ಮಾಡಿದೆ ಅಂತ ಮೈದಾನ ಪಂಜಾಬ್ ಮೈದಾನ ಅಂತ ಕರಿತೀವಿ, ತಿಳಿತಾ? ಸೊ ಭಾರತದ ವಾಯುವ್ಯ ದಿಕ್ಕಿನಲ್ಲಿ ಬರುವಂತ ಮೈದಾನ ಪಂಜಾಬ್ ಮೈದಾನ, ರೈಟ್. ನೆಕ್ಸ್ಟ್ ಪಾಯಿಂಟ್, ಈ ಮೈದಾನದ ಬಹುತೇಕ ಪ್ರದೇಶವು ಪಾಕಿಸ್ತಾನದಲ್ಲಿದೆ. ನೋಡ್ರಿ,
ಈ ಪಂಜಾಬ್ ಅನ್ನೋದು ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ, ಪಂಜಾಬ್ ಪ್ರಾಂತ್ಯ ಪಾಕಿಸ್ತಾನದಲ್ಲೂ ಕೂಡ ಇದೆ, ಈ ಭಾಗದಲ್ಲಿ ಬರುತ್ತೆ. ವೇಟ್, ಲೆಟ್ ಮಿ ಕ್ಲಿಯರ್ ದಿಸ್ ಮ್ಯಾಪ್. ಸೊ ಪಂಜಾಬ್ ಪ್ರಾಂತ್ಯ ಎಲ್ಲಿ ಬರುತ್ತೆ? ಪಾಕಿಸ್ತಾನದಲ್ಲೂ ಕೂಡ ಇದೆ, ಅದು ಗೊತ್ತಿರಲಿ. ಓಕೆ, ಈ ಕಡೆ ಪಾಕಿಸ್ತಾನ ಅಂತ ತಿಳಿಯಿರಿ, ಈ ಭಾಗದಲ್ಲಿ ತಿಳಿತಾ. ಸೊ ಇದು ನಿಮ್ಮ ಸಿಂಧೂ ನದಿ. ಸೊ ನಮ್ಮ ಒಂದು ಪಂಜಾಬ್ ಬರೋದು ಈ ಭಾಗದಲ್ಲಿ. ಸೊ ಪಂಜಾಬ್ ಪ್ರಾಂತ್ಯ ಎಲ್ಲಿದೆ ಅಂತ ಕೇಳಿದ್ರೆ ಪಾಕಿಸ್ತಾನದಲ್ಲೇ. ಸೊ ಪಂಜಾಬ್ ಮೈದಾನದ ಬಹುತೇಕ ಮೈದಾನ ಇರೋದು ಯಾವ ದೇಶದಲ್ಲಿ ಅಂದಾಗ ಪಾಕಿಸ್ತಾನ್ ದೇಶದಲ್ಲಿ. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಹರಡಿದೆ. ಇದು ಪಂಜಾಬ್ ಮೈದಾನ ಯಾವ ಯಾವ ರಾಜ್ಯಗಳಲ್ಲಿ ಹರಡಿದೆ ನಮ್ಮ ಭಾರತ ದೇಶದಲ್ಲಿ ಅಂತ ಕೇಳಿದಾಗ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದ ಕೆಲವು ಭಾಗದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಈ ಭಾಗದಲ್ಲಿ, ಇದೇ ಭಾಗದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳಾದ, ಆಗ್ಲೇ ಹೇಳಿದೆ, ಸಿಂಧು ಮತ್ತು ಅದರ ಉಪನದಿಗಳಾದ ಝೀಲಂ, ಚೀನಾಬ್, ರಾವಿ, ಬ್ಯಾಸ್, ಸತ್ಲೇಜ್. ಓಕೆ, ರೈಟ್. ಸೊ ಈ 5 ನದಿಗಳು, ಉಪನದಿಗಳು ಈ ಭಾಗದಲ್ಲಿ ಒಟ್ಟು 5 ದೋ ಅಬ್ಗಳನ್ನು ನಿರ್ಮಿಸಿವೆ. ಏನಿದು ದೋ ಅಬ್ ಅಂದ್ರೆ? 2 ನದಿಗಳ ನಡುವಿನ ಭೂಪ್ರದೇಶವನ್ನ ಏನಂತ ಕರೀತಾರೆ? ದೋ ಅಬ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದು ಸಿಂಧೂ ನದಿ ಮೇನ್ ರಿವರ್ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ಇದು ಝೀಲಂ ನದಿ ಅಂತ ತಿಳ್ಕೊಳ್ಳಿ. ಓಕೆ, ಅದರ ಉಪನದಿ. ಹಾಗಾದ್ರೆ ಈ 2 ಉಪನದಿಗಳ ಅಥವಾ 2 ನದಿಗಳ ನಡುವಿನ ಭೂ ಪ್ರದೇಶವನ್ನ, ಇದೇನು ಲ್ಯಾಂಡ್ ಕಾಣ್ತಾ ಇದೆಯಲ್ಲ, ಇದನ್ನ ಏನಂತ ಕರೀತಾರೆ ಅಂದ್ರೆ ದೋ ಅಬ್ ಅಂತ ಕರೀತಾರೆ. ಏನಂತ ಕರೀತಾರೆ? ದೋ ಅಬ್. 2 ನದಿಗಳ ನಡುವಿನ ಭೂಪ್ರದೇಶವನ್ನ ದೋ ಅಬ್ ಅಂತ ಕರೀತಾರೆ. ಹಾಗಾದ್ರೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳು ಎಷ್ಟು ದೋಬ್ಗಳನ್ನ ನಿರ್ಮಾಣ ಮಾಡಿವೆ ಅಂತ ಕೇಳಿದ್ರೆ ಒಟ್ಟು 5 ದೋಬ್ಗಳನ್ನ ನಿರ್ಮಾಣ ಮಾಡಿವೆ. ಆಯ್ತಾ? ಹಾಗಾದ್ರೆ 5 ದೋಬ್ಗಳ ಹೆಸರು ಏನೇನು ಅಂತ ಕೇಳಿದ್ರೆ, ಸೊ ಫಸ್ಟ್ ದಕ್ಷಿಣದಿಂದ ಉತ್ತರಕ್ಕೆ ಹೋಗೋಣ. ಬಿಸ್ತ್ ದೋಬ್, ಬಹಳ ಈಸಿ ರೀ ಈ ದೋಬ್ಗಳನ್ನ ಹೆಸರು ನೆನ್ಪಿಡ್ಲಿಕ್ಕೆ. ಕಾಣಪ್ಪ ಅಂದ್ರೆ ಈ ಸಿಂಧೂ ನದಿ ಉಪನದಿಗಳಾದ ಏನು ಉಪನದಿಗಳು ಬರ್ತಾವಲ್ಲ, ಆ ಉಪನದಿಗಳ ಮೊದಲನೇ ಅಕ್ಷರದಿಂದನೇ ಈ ದೋಬ್ಗಳು ಅದಾವ. ಹಾಗಾಗಿ ನೆನ್ಪಿಡ್ಲಿಕ್ಕೆ ಬಹಳ ಸುಲಭ. ಸೊ ಯಾವ್ದು? ಬಿಸ್ತ್ ದೋಬ್, ಬಾರಿ ದೋಬ್, ರಚನಾ ದೋಬ್, ಜೆಚ್ ದೋಬ್, ಸಿಂಧ್ ಸಾಗರ್ ದೋಬ್. ಒಟ್ಟು 5 ದೋಬ್ಗಳು. ಹಾಗಾದ್ರೆ ಮ್ಯಾಪ್ ಮೂಲಕ ಹೇಳ್ತೀನಿ ಬನ್ನಿ ಇಲ್ಲಿ. ಸೊ ದೋಬ್ಗಳ ಹೆಸರು ಮತ್ತೆ ನಿಮ್ಗೆ ಕ್ಲಿಯರ್ ಆಗಿ ಎಲ್ಲಿ ಹೇಳ್ತೀನಿ ಅಂದ್ರೆ ನದಿ ವ್ಯವಸ್ಥೆ ಹೇಳುವಾಗ ಕೂಡ ಮತ್ತೆ ಅಲ್ಲಿ ಹೇಳ್ತೀನಿ, 3rd ಚಾಪ್ಟರ್ನಲ್ಲಿ. ತಿಳಿತಾ? ಬರ್ರಿ. ಹಾಗಾದ್ರೆ ಸಿಂಧೂ ನದಿಯಲ್ಲಿ ಹುಟ್ಟುತ್ತೆ ರೀ, ನಿಮ್ಗೆ ಗೊತ್ತಿರಬೇಕು, ಬುಕಾಚು ಗ್ಲೇಷಿಯರ್ ಅಂತ. ಓಕೆ, ರೈಟ್. ಆ ಪ್ರದೇಶದಲ್ಲಿ ಕೈಲಾಸ ಪರ್ವತ ಶ್ರೇಣಿ, ಮಾನ್ಸರೋವರ್ ಲೇಕ್. ಸೊ ಇದು ಭಾರತದ ವಾಯುವ್ಯ ಅಭಿಮುಖವಾಗಿ ಹರಿದು ಸೊ ಪಾಕಿಸ್ತಾನದ ಕರಾಚಿ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. ಇದು ಮೇನ್ ರಿವರ್ ಯಾವ್ದ್ರಿ? ಸಿಂಧೂ ನದಿ. ಗೊತ್ತಿರಲಿ, ಇದು ನದಿ ಯಾವುದು? ಸಿಂಧೂ ನದಿ. ತಿಳಿತಾ? ಹಾಗಾದ್ರೆ ಈ ನದಿಯ ಉಪನದಿಗಳು ಯಾವ್ದ್ಯಾವ್ದು? ಎಡದಂಡೆ ಉಪನದಿಗಳು. ಬಲದಂಡೆ ಬೇಕಾಗಿಲ್ಲ ಈ ಕ್ಷಣದಲ್ಲಿ, ಯಾಕಂದ್ರೆ ನಮ್ಗೆ ದೋಬ್ ಬೇಕಲ್ಲ. ಸೊ ಯಾವ್ದ್ಯಾವ್ದ್ರಿ ಹೇಳ್ರಿ ನೋಡೋಣ. ಫಸ್ಟ್ ರಿವರ್, ಅತ್ಯಂತ ಉತ್ತರದಲ್ಲಿರೋ ಉಪನದಿನೇ ಯಾವುದು ಅಂತ ಕೇಳಿದ್ರೆ ಯಾವುದು? ಝೀಲಂ. ಯಾವುದು? ಝೀಲಂ ಅಂತ ಸಣ್ಣ ಅಕ್ಷರದಿಂದ ಬರೀತೀನಿ, ಝೀಲಂ. ಅದಾದ್ಮೇಲೆ ಯಾವ್ದು ಬರುತ್ತೆ ರೀ? ಚೀನಾಬ್. ಝೀಲಂ ಡೈರೆಕ್ಟ್ ಆಗಿ ಸಿಂಧೂ ನದಿಗೆ ಸೇರೋದಿಲ್ಲ, ಗೊತ್ತಿರಲಿ, ಡೈರೆಕ್ಟ್ ಸೇರೋದಿಲ್ಲ. ಚೀನಾಬ್ ನದಿಗೆ ಝೀಲಂ ನದಿ ಸೇರ್ತದೆ. ಇದು ಚೀನಾಬ್. ಯಾವ ನದಿ ಇದು? ಚೀನಾಬ್. ಅದಾದ್ಮೇಲೆ ಬರುತ್ತೆ ರಾವಿ. ಅದಾದ್ಮೇಲೆ ಬರುತ್ತೆ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಅಂತ್ಯವಾಗುವಂತ ಉಪನದಿ ಯಾವುದು? ಸಿಂಧೂ ನದಿಯ ಉಪನದಿ ಬಿಯಾಸ್ ನದಿ. ಅದಾದ್ಮೇಲೆ ಯಾವುದು? ಸತ್ಲೇಜ್ ನದಿ. ಯಾವ್ದ್ರಿ? ಸತ್ಲೇಜ್. ರೈಟ್. ಓಕೆ, ಬನ್ನಿ. ಚೀನಾ, ದಿಸ್ ಈಸ್ ರಾವಿ, ಬಿಯಾಸ್ ಮತ್ತಿದು ಸತ್ಲೇಜ್. ಏನು ದೋಅಬ್ ಅಂದ್ರೆ 2 ನದಿಗಳ ನಡುವಿನ ಭೂಪ್ರದೇಶ ದೋಅಬ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಬನ್ನಿ, ದಕ್ಷಿಣದಿಂದ ಉತ್ತರಕ್ಕೆ ಹೋಗೋಣ. ಸತ್ಲಜ್ ಮತ್ತು ಬಿಯಾಸ್ ನಡುವಿನ ಭೂಪ್ರದೇಶವನ್ನ ಯಾವ ದೋಅಬ್ ಅಂತ ಕರೀತಾರೆ ಅಂತ ಕೇಳಿದ್ರೆ ಯಾವ ದೋಅಬ್ ಅದು? ಫಸ್ಟ್ ದೋಅಬ್ ಇಲ್ಲಿ ಬರ್ದಿದ್ದೀನಲ್ಲ, ಯಾವುದು? ಬಿಸ್ತ್ ದೋಅಬ್. ಯಾವ್ದ್ರಿ ಇದು? ಬಿಸ್ತ್. ಗೊತ್ತಿರ್ಲಿ, ಬಿಸ್ತ್ ದೋಅಬ್. ರೈಟ್. ನೋಡ್ರಿ ಇಲ್ಲಿ ಬಿಯಾಸ್ ನದಿಯ ಮೊದಲನೇ ಅಕ್ಷರ ಬಿ ಇದೆ, ಆಮೇಲೆ ಸ. ಓಕೆ,
ಇಲ್ಲಿ ಸ ಇದೆ ನೋಡ್ರಿ. ಸೊ ಎರಡನ್ನ ಸೇರಿಸಿದಾಗ ಬಿಸ್ತು ದೋಬ್ ಆಯ್ತು. ಅದಾದ್ಮೇಲೆ ಬಿಯಾಸ್ ಮತ್ತು ರಾವಿ ಈ ನಡುವಿನ ಪ್ರದೇಶದ ಭೂ ಪ್ರದೇಶವನ್ನ ಏನಂತ ಕರೀತಾರೆ? ಓಕೆ, ನೋಡೋಣ ಏನಂತ ಕರೀತಾರ್ರಿ. ಎರಡನೇ ದೋಬ್ ಯಾವುದು? ಸಾರಿ, ಇಲ್ಲಿ ಬರೋದಿಲ್ಲ, ಇಲ್ಲಿ ಬರುತ್ತೆ. ಓಕೆ, ಬಾರಿ ದೋಬ್. ಯಾವುದು? ಬಾರಿ ದೋಬ್. ಅದಾದ್ಮೇಲೆ ರಾವಿ ಮತ್ತು ಚೀನಾಬ್. ರಾವಿ ಮತ್ತು ಚೀನಾಬ್. ರೇ ಅಂದ್ರೆ ರಾವಿ ಅಂತ ತಿಳ್ಕೊಳ್ಳಿ, ಚನಾ ಅಂದ್ರೆ ಚೀನಾ. ಸೊ ರಾವಿ ಮತ್ತು ಬಿಯಾಸ್ ನದಿಗಳ ನಡುವಿನ ಭೂ ಪ್ರದೇಶವನ್ನ ರಚನಾ ದೋಬ್ ಅಂತ ಕರೀತಾರೆ. ರಚನಾ ಇಲ್ಲಿ ಬರುತ್ತೆ ಅದು. ದಿಸ್ ಇಸ್ ರಚನಾ ದೋಬ್. ಅದಾದ್ಮೇಲೆ ಚೀನಾಬ್ ಮತ್ತು ಝೀಲಂ ನದಿ. ನೋಡ್ರಿ, ಚೀನಾ ಮತ್ತು ಝೀಲಂ. ಜೆ ಅಂದ್ರೆ ಏನು? ಝೀಲಂ. ಚ ಅಂದ್ರೆ ಚೀನಾಬ್. ಎರಡನ್ನ ಸೇರಿಸಿದಾಗ ಜಚ್ ದೋಬ್ ಅಂತ ಆಗುತ್ತೆ. ಜಚ್ ಬಹಳ ಈಸಿ ನೆನ್ಪಿಡ್ಲಿಕ್ಕೆ. ಜಚ್ ನೀವು ಮ್ಯಾಪ್ ಮೂಲಕ ಪ್ರಾಕ್ಟೀಸ್ ಮಾಡಬೇಕು, ಅಂದ್ರೆ ಬಹಳ ದಿವಸದ ತನಕ ನೆನ್ಪೊಳಿಯುತ್ತೆ. ತಿಳಿತಾ? ಜಚ್ ದೋಬ್. ಅದಾದ್ಮೇಲೆ ಲಾಸ್ಟ್ ದೋಬ್ ಯಾವುದು ಅಂದ್ರೆ ಸಿಂಧ್ ಸಾಗರ್ ದೋಬ್. ಮೇನ್ ರಿವರ್ ಸಿಂಧು ನದಿ ಮತ್ತು ಝೀಲಂ. ಸೊ ಎರಡು ನದಿಗಳ ನಡುವಿನ ಭೂಪ್ರದೇಶ ಯಾವ್ದಂದ್ರೆ ಸಿಂಧ್ ಸಾಗರ್. ಯಾವ ಸಾಗರ್? ಸಿಂಧ್ ಸಾಗರ್ ದೋಬ್. ತಿಳಿತಾ? ಸೊ ಉತ್ತರದಿಂದ ದಕ್ಷಿಣಕ್ಕೆ ಅಂದ್ರೆ ಈ ರೀತಿ ನಿಮ್ಗೆ ಗೊತ್ತಿರಲಿ. ಬಿಸ್ತ್ ದೋಬ್, ಬಾರಿ ದೋಬ್, ರಚನಾ, ಜಚ್ ಅಂಡ್ ಸಿಂಧ್ ಸಾಗರ್. ಒಟ್ಟು 5 ದೋಬ್ಗಳು. ಕ್ಲಿಯರ್? ರೈಟ್. ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿ. ನೆಕ್ಸ್ಟ್ ಸ್ಲೈಡ್. ಎರಡನೇ ಮೈದಾನ ಯಾವುದು ಅಂದ್ರೆ ಗಂಗಾ ಮೈದಾನ. ಯಾವ್ದ್ರೆ? ಗಂಗಾ ಮೈದಾನ. ಲಾಂಗೆಸ್ಟ್ ಅಂಡ್ ನ್ಯಾಷನಲ್ ರಿವರ್ ಆಫ್ ಇಂಡಿಯಾ. ಹೌದಲ್ಲ, ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ನದಿ ವ್ಯವಸ್ಥೆ ಉಂಟು ಮಾಡಿದ್ದು ಯಾವುದು ಅಂತ ಕೇಳಿದ್ರೆ ಗಂಗಾ ನದಿ ಮತ್ತು ಅದರ ಉಪನದಿಗಳು. ಎಸ್, ನೋಡೋಣ. ಈ ಮೈದಾನವು ಗಂಗಾ ಮತ್ತು ಅದರ ಉಪನದಿಗಳಿಂದ ರಚನೆ ಆಗಿದೆ. ರೈಟ್. ಹಾಗಾದ್ರೆ ಈ ಮೈದಾನ ಯಾವ ನದಿಯಿಂದ ಯಾವ ನದಿಯವರೆಗೆ ಅಂತ ಕೇಳಿದ್ರೆ ಗಂಗಾ ನದಿಯ ಉಪನದಿಗಳಾದಂತಹ ಘಾಗ್ರಾ ಇಂದ ತೀಸ್ತಾ ನದಿಯವರೆಗೆ. ತೀಸ್ತಾ ಯಾವ ನದಿ ಉಪನದಿ? ಯಾವ ನದಿಯ ಉಪನದಿ ತೀಸ್ತಾ? ಬ್ರಹ್ಮಪುತ್ರ ನದಿಯ ಉಪನದಿ. ಸಿಕ್ಕಿಂ ಮೂಲಕ ಅದು ಭಾರತಕ್ಕೆ ಎಂಟ್ರಿ ಕೊಡುತ್ತೆ. ತಿಳಿತಾ? ಸೊ ಘಾಗ್ರಾ ನದಿಯಿಂದ ತೀಸ್ತಾವರೆಗೆ ಇರುವಂತಹ ಮೈದಾನ ಯಾವುದು ಅಂತ ಕೇಳಿದ್ರೆ ಗಂಗಾ ಮೈದಾನ. ತಿಳಿತಾ? ನೆಕ್ಸ್ಟ್ ಪಾಯಿಂಟ್. ಈ ಮೈದಾನವು ದೆಹಲಿ, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್ನ ಕೆಲ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹರಡಿದೆ. ಸೊ ಯಾವ್ದು ಕೊಟ್ಟಿದ್ದಾರೆ? ಡೆಲ್ಲಿ, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್ ಅಂಡ್ ಪಶ್ಚಿಮ ಬಂಗಾಳ. ತಿಳಿತಾ? ಇಷ್ಟು ರಾಜ್ಯಗಳಲ್ಲಿ ಇರುವಂತಹ ಮೈದಾನ ಪ್ರದೇಶ ಯಾವುದು ಅಂದ್ರೆ ಗಂಗಾ ಮೈದಾನ. ಯಾಕಂದ್ರೆ ಇಷ್ಟು ರಾಜ್ಯಗಳ ಮೂಲಕ ನಮ್ಮ ಗಂಗಾ ನದಿ ಹರಿತದೆ. ಎಷ್ಟು ರಾಜ್ಯಗಳ ಮೂಲಕ? ಒಟ್ಟು 5 ರಾಜ್ಯಗಳು. ಫಸ್ಟ್ ಹುಟ್ಟೋದೆಲ್ರಿ? ಗಂಗಾ ನದಿ ಹುಟ್ಟು ಸ್ಥಳ ಅಥವಾ ಉಗಮ ಸ್ಥಳ ಉತ್ತರಾಖಂಡ್. ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಎಂಟ್ರಿ ಕೊಡೋದೆಲ್ಲಿ? ಉತ್ತರ ಪ್ರದೇಶ್, ನೆಕ್ಸ್ಟ್ ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್. ಜಾರ್ಖಂಡ್ನಲ್ಲೂ ಕೂಡ ಮೇನ್ ರಿವರ್ ಹರಿಯುತ್ತೆ, ಜಾರ್ಖಂಡ್ನ ಉತ್ತರ ಭಾಗದಲ್ಲಿ 5 ರಾಜ್ಯಗಳ ಮೂಲಕ. ಸೊ ಇಷ್ಟು ರಾಜ್ಯಗಳಲ್ಲಿ ಯಾವ ಮೈದಾನ ಇದೆ ರೀ? ಗಂಗಾ ಮೈದಾನ. ರೈಟ್. ನೆಕ್ಸ್ಟ್ ಥರ್ಡ್ ಮೈದಾನ ಯಾವುದು ಅಂದ್ರೆ ಬ್ರಹ್ಮಪುತ್ರ ಮೈದಾನ. ಬ್ರಹ್ಮಪುತ್ರ ಮೈದಾನ ನೋಡೋಣ. ಭಾರತದ ಪೂರ್ವದಲ್ಲಿ ಇದನ್ನು ಅಸ್ಸಾಂ ಮೈದಾನ ಎಂತಲೂ ಕರೆಯುತ್ತಾರೆ. ಏನಂತ ಕರೀತಾರ್ರಿ? ಅಸ್ಸಾಂ ಮೈದಾನ. ಯಾಕಂದ್ರೆ ಈ ಮೈದಾನ ಬಹುತೇಕ ಪ್ರದೇಶ ಬರೋದು ಯಾವ ರಾಜ್ಯದಲ್ಲಿ ಅಂತ ಕೇಳಿದಾಗ ಅಸ್ಸಾಂ ರಾಜ್ಯದಲ್ಲಿ. ಹಾಗಾದ್ರೆ ಅಸ್ಸಾಂ ರಾಜ್ಯದಲ್ಲಿ ಯಾವ ನದಿ ಬಂದು ಈ ಮೈದಾನವನ್ನು ಕ್ರಿಯೇಟ್ ಮಾಡ್ತದೆ ಹೇಳ್ರಿ ಅಂದ್ರೆ ಬ್ರಹ್ಮಪುತ್ರ ಮೈದಾನ. ಎಲ್ಲಿದೆ? ಬ್ರಹ್ಮಪುತ್ರ ನದಿ ಕ್ರಿಯೇಟ್ ಮಾಡುತ್ತೆ. ತಿಳಿತಾ? ಮೈದಾನ ಇರೋದು ಯಾವ ರಾಜ್ಯದಲ್ಲಿ? ಅಸ್ಸಾಂ ರಾಜ್ಯದಲ್ಲಿ. ಹಾಗಾಗಿ ಆ ಮೈದಾನವನ್ನ ಅಸ್ಸಾಂ ಮೈದಾನ ಅಂತಲೂ ಕೂಡ ಕರೀತಾರೆ. ರೈಟ್. ನೆಕ್ಸ್ಟ್, ಇದು ಬ್ರಹ್ಮಪುತ್ರ ಮತ್ತು ಅದರ ಉಪನದಿಗಳು ತಂದ ಮೆಕ್ಕಲು ಮಣ್ಣಿನಿಂದ ರಚನೆಯಾಗಿದೆ. ರೈಟ್. ನೆಕ್ಸ್ಟ್ ಪಾಯಿಂಟ್. ಭೂ ಸ್ವರೂಪದ ಆಧಾರದ ಮೇಲೆ ಮತ್ತು ಮಣ್ಣಿನ ರಚನೆ ಆಧಾರದ ಮೇಲೆ ಮೆಕ್ಕಲು ಮಣ್ಣನ್ನು, ಇದು ಹೆಡ್ಲೈನ್ ಇದೆ, ಭೂ ಸ್ವರೂಪದ ಆಧಾರದ ಮೇಲೆ ಮತ್ತು ಮಣ್ಣಿನ ರಚನೆ ಆಧಾರದ ಮೇಲೆ ಮೆಕ್ಕಲು ಮಣ್ಣನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ರೀತಿಯಾಗಿ? 4 ರೀತಿಯಾಗಿ. ನೋಡ್ರಿ, ಈಗ ಉತ್ತರ ಮಹಾಮೈದಾನ ಎಲ್ಲಾ ಕಡೆ ಒಂದೇ ರೀತಿ ಆಗಿಲ್ಲ. ಸ್ವಲ್ಪ ಮೈದಾನದಲ್ಲಿ ಏನಿದೆ ಡಿಫ್ರೆನ್ಸಸ್ ಇದೆ. ಯಾವುದರ ಆಧಾರದ ಮೇಲೆ ಅಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳದಾವ್ರಿ, ಶಿಲೆಗಳದಾವ್. ಶಿಲೆ ಅಂದ್ರೆ ಕಲ್ಲುಗಳು, ಹೌದಲ್ಲ. ಅದಾದ್ಮೇಲೆ ಕೆಲವೊಂದು ಪ್ರದೇಶದಲ್ಲಿ ಹುಲ್ಲು ಇದೆ, ಕಾಡು ಇದೆ. ಅದಾದ್ಮೇಲೆ ಸ್ವಲ್ಪ ಫಲವತ್ತಾದ ಮಣ್ಣು ಇದೆ. ಆಮೇಲೆ ಫಲವತ್ತತೆ ಕಡಿಮೆ ಇರುವ ಮಣ್ಣು ಇದೆ. ಸೊ ಇದರ ಆಧಾರದ ಮೇಲೆ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ತಾರೆ ಉತ್ತರ ಮಹಾಮೈದಾನವನ್ನು. ನೋಡೋಣ ಎಷ್ಟು ರೀತಿಯಾಗಿ? 4 ರೀತಿಯಾಗಿ. ಸೊ ಯಾವ್ದ್ಯಾವ್ದು? ಒಂದೇದ್ದು ಯಾವ್ದ್ರಿ? ಬಾಬರ್ ಬೆಲ್ಟ್.
ಓಕೆ, ಬಾಬರ್ ಕ್ಲಾಸಿಫಿಕೇಶನ್ ನೋಡ್ರಿ ಓದ್ತಾ ಇದ್ದೇನೆ. ಇದು ಶಿವಾಲಿಕ್, ಲಿಕ್ ಆಗ್ಬೇಕು. ಇದು ಶಿವಾಲಿಕ್ ಬೆಟ್ಟಗಳ ದಕ್ಷಿಣದಲ್ಲಿ ಅಂಟಿಕೊಂಡಂತೆ ಸಮಾನಾಂತರವಾಗಿ ಹರಡಿದೆ. ಶಿವಾಲಿಕ್ ಬೆಟ್ಟಗಳು ಎಲ್ರಿ? ಹಿಮಾಲಯ ಪರ್ವತಗಳ 4ನೇ ಕ್ಲಾಸಿಫಿಕೇಶನ್ ಹೇಳಿದೆ. ಫಸ್ಟ್ ಟ್ರಾನ್ಸ್ ಹಿಮಾಲಯ, ಆಮೇಲೆ ಗ್ರೇಟರ್ ಹಿಮಾಲಯಸ್, ಹಿಮಾಚಲ್ ಹಿಮಾಲಯ, 4ನೇದು ಯಾವುದು ಅಂದ್ರೆ ಶಿವಾಲಿಕ್. ಹಾಗಾದ್ರೆ ಶಿವಾಲಿಕ್ ಬೆಟ್ಟಗಳ ದಕ್ಷಿಣದಲ್ಲಿರುವ ಉತ್ತರ ಮೈದಾನದ ಮೊದಲನೇ ಭೂಲಕ್ಷಣ ಯಾವುದು ಅಂತ ಕೇಳಿದ್ರೆ ಬಾಬರ್ ಅಂತ ಹೇಳ್ಬೇಕು. ಬಾಬರ್ ಮ್ಯಾಪ್ನಲ್ಲಿ ತೋರಿಸ್ತೀನಿ, ವೇಟ್, ತಿಳಿತಾ? ಹಾಗಾದ್ರೆ ಇದರ ಅಗಲ ಎಷ್ಟು ಅಂತ ಕೇಳಿದ್ರೆ 8 ರಿಂದ 16 ಕಿಲೋಮೀಟರ್ ವಿಡ್ತ್, ಕಡಿಮೆ ಮತ್ತು ಹೆಚ್ಚಿರಬಹುದು. ಅದಾದ್ಮೇಲೆ ಇದು ದೊಡ್ಡ ಕಲ್ಲು, ಸಣ್ಣ ಸಣ್ಣ ಜಲ್ಲಿ ಕಲ್ಲು ಮತ್ತು ಕಂಕರ್ನಿಂದ ಕೂಡಿದೆ. ಏನು ಕಂಕರ್ ಅಂದ್ರೆ? ಕಂಕರ್ ಅಂದ್ರೆ ಸುಣ್ಣ ಅಂತ ತಿಳ್ಕೊರಿ. ಏನು? ಸುಣ್ಣದ ಗಟ್ಟಿಯಾದ ಶಿಲೆಗಳು, ಸುಣ್ಣದ ಗಂಟೆಗಳಿಗೆ ಏನಂತ ಕರೀತಾರೆ ಅಂದ್ರೆ ಕಂಕರ್ ಅಂತ ಕರೀತಾರೆ. ತಿಳಿತಾ? ದೊಡ್ಡ ದೊಡ್ಡ ಕಲ್ಲುಗಳು ಇರ್ತಾವೆ, ಸಣ್ಣ ಸಣ್ಣ ಜಲ್ಲಿ ಕಲ್ಲು ಪ್ಲಸ್ ಅದ್ರ ಜೊತೆಗೆ ಸುಣ್ಣದ ಗಟ್ಟಿಯಾದ ಕಲ್ಲುಗಳು. ತಿಳಿತಾ? ನೆಕ್ಸ್ಟ್, ಹೀಗಾಗಿ ಶಿವಾಲಿಕ್ನಿಂದ ಹರಿದು ಬಂದ ನದಿಗಳು ಇಲ್ಲಿ ಇಂಗಿ ಹೋಗುತ್ತವೆ. ನದಿಗಳು ಮೇಲ್ಮೈಯಲ್ಲಿ ಕಾಣುವುದಿಲ್ಲ. ಬಾಬರ್ ಬೆಲ್ಟ್ ಒಂದು ಮುಖ್ಯ ಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ, ಯಾವಾಗ ಈ ಬೆಲ್ಟ್ ಬರುತ್ತಲ್ಲ, ಸೊ ಹಿಮಾಲಯದಿಂದ ಬರುವಂತ ನದಿಗಳು ಈ ಕಲ್ಲುಗಳ ಮಧ್ಯದಲ್ಲಿ ಹರಿಯುವುದರಿಂದ ಇಲ್ಲಿ ನದಿಗಳು ಮಾಯವಾಗುತ್ತವೆ. ನದಿಗಳು ಈ ಪ್ರದೇಶದಲ್ಲಿ ನಿಮ್ಗೆ ಕಾಣಿಸಂಗಿಲ್ಲ. ತಿಳಿತಾ? ಯಾವ ಪ್ರದೇಶದಲ್ಲಿ ಅಂದ್ರೆ ಬಾಬರ್ ಬೆಲ್ಟ್ ಒಳಗೆ. ಯಾಕಂದ್ರೆ ಅಲ್ಲಿ ಸಣ್ಣ ಸಣ್ಣ ಕಲ್ಲುಗಳು, ಆ ಕಲ್ಲಿನ ಸಂಧಿದಲ್ಲಿ ಏನು ಸಂಧಿ ಇರ್ತಾವಲ್ಲ, ಆ ಸಂಧಿಗಳ ಮೂಲಕ ಹರಿತವೆ. ಹಾಗಾಗಿ ನದಿಗಳು ನಮ್ಗೆ ಕಾಣಿಸಂಗಿಲ್ಲ. 2ನೇದು ಕ್ಲಾಸಿಫಿಕೇಶನ್ ಯಾವ್ದ್ರೆ? ತೆರಾಯಿ. ಬಾಬರ್ ಬೆಲ್ಟ್ ಆದ್ಮೇಲೆ ಉತ್ತರ ಮಹಾ ಮೈದಾನದ 2ನೇ ಲಕ್ಷಣ ಅಂದ್ರೆ ಅದು ತೆರಾಯಿ. ಇದು ಬಾಬರ್ ಪಟ್ಟಿಯ ದಕ್ಷಿಣಕ್ಕೆ 15 ರಿಂದ 30 ಕಿಲೋಮೀಟರ್ ಅಗಲವಾಗಿದೆ. ಬಾಬರ್ ಬೆಲ್ಟ್ ಆದ ತಕ್ಷಣ ಬರೋದೇ ಯಾವ್ದು ಅಂದ್ರೆ ಯಾವ ಪಟ್ಟಿ ಇದು? ತೆರಾಯಿ ಪಟ್ಟಿ. ತಿಳಿತಾ? ಸೊ ವಿಡ್ತ್ ಎಷ್ಟಿದೆ ಅಂತ ಕೇಳಿದ್ರೆ 15 ರಿಂದ 30 ಕಿಲೋಮೀಟರ್ ವಿಡ್ತ್ ಇದೆ. ರೈಟ್. ಇದು ಯಮುನಾ ನದಿಯ ಪೂರ್ವಕ್ಕಿರುವ ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಹರಡಿದೆ. ತಿಳಿತ್ರಿ? ಯಾವ್ಯಾವ ರಾಜ್ಯಗಳಲ್ಲಿ ಈ ಬೆಲ್ಟ್ ಕಂಡು ಬರುತ್ತೆ ಅಂತ ಕೇಳಿದ್ರೆ ಉತ್ತರಾಖಂಡ್ ಇದೆ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ. ಸೊ ಹಿಂದಿನ ಮ್ಯಾಪ್ನಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿಲ್ಲಿ. ಬಾಬರ್ ಬೆಲ್ಟ್ನಾಗ ಏನಾಯ್ತು? ನದಿಗಳು ಮಾಯ ಆಗ್ತಾವ, ಕಾಣಿಸಂಗಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬೆಲ್ಟ್ ಬರೋದು ಯಾವ್ದು ಅಂದ್ರೆ ತೆರಾಯಿ. ತೆರಾಯಿ ಪ್ರದೇಶ ಅಂದ್ರೆ ಅದನ್ನ ಜೌಗು ಪ್ರದೇಶ ಅಂತಲೂ ಕೂಡ ಕರಿಬಹುದು. ಯಾಕಂದ್ರೆ ಇಲ್ಲಿ ಮಾಯವಾದಂತಹ ನದಿಗಳು ಮತ್ತೆ ಪುನಃ ಕಾಣಿಸೋದು ಎಲ್ಲಿ ಅಂತ ಕೇಳಿದ್ರೆ ತೆರಾಯಿ ಬೆಲ್ಟ್ ನಲ್ಲಿ. ಹಾಗಾಗಿ ಅಲ್ಲಿ ಯಾವಾಗ ಜಾಸ್ತಿ ಹುಲ್ಲು ಇರುತ್ತೆ, ಕಾಡು ಜಾಸ್ತಿ ಇರುತ್ತೆ. ಓಕೆ, ರೈಟ್. ನೋಡೋಣ ಇದ್ರ ಬಗ್ಗೆ ಏನಿತ್ತು ಪಾಯಿಂಟು. ಯಾವ ಯಾವ ರಾಜ್ಯಗಳಲ್ಲಿ ಅಂತ ಕೇಳಿದಾಗ ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳದಲ್ಲಿ ಹರಡಿದೆ. ತಿಳಿತಾ? ಯಾವುದು? ತೆರಾಯಿ ರೀಜನ್. ನೀವೇನಾದ್ರೂ ಉತ್ತರ ಪ್ರದೇಶ್, ಉತ್ತರಾಖಂಡ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ಒಂಥರ ಜೌಗು ಪ್ರದೇಶ ಇದ್ದಂಗ ಕಾಣಿಸುತ್ತೆ. ತಿಳಿತಾ? ನೆಕ್ಸ್ಟ್ ಪಾಯಿಂಟ್, ಬಾಬರ್ ವಲಯದಲ್ಲಿ ಇಂಗಿದ ನದಿಗಳು ಪುನಃ ಕಾಣಿಸಿಕೊಳ್ಳುತ್ತವೆ. ಮತ್ತೆ ನದಿಗಳು ಮರು ಹುಡ್ತಾವೇನು ಅಂತೇಳಿ ನಮ್ಗೆ ಭಾಸವಾಗ್ತದೆ. ಯಾವ ಪಟ್ಟಿಯಲ್ಲಿ ಅಂದ್ರೆ ತೆರಾಯಿ ರೀಜನ್ ಒಳಗೆ. ತಿಳಿತಾ? ನೆಕ್ಸ್ಟ್, ಹಾಗಾಗಿ ಇದು ಜೌಗು ಪ್ರದೇಶವಾಗಿ ಪರಿಣಮಿಸಿದೆ. ಈ ಮಣ್ಣಿನಲ್ಲಿ ಯಾವ ಅಂಶ ಜಾಸ್ತಿ ಇದೆ ಅಂತ ಕೇಳಿದ್ರೆ ನೈಟ್ರೇಟ್ ಅಂಶ ಹೆಚ್ಚಾಗಿದೆ. ಹಾಗಾಗಿ ಹೆಚ್ಚು ಭತ್ತವನ್ನ ಬೆಳಿತಾರೆ ಇಲ್ಲಿ. ಭತ್ತ ಅಂದ್ರೆ ರೈಸ್ ಕಲ್ಟಿವೇಶನ್. ಹೌದಾ? ನೋಡ್ರಿ, ಭತ್ತ ಬೆಳಿಬೇಕಾದ್ರೆ ನೀರು ಜಾಸ್ತಿ ಬೇಕು. ನೀರು ಜಾಸ್ತಿ ಇರೋದು ತೆರಾಯಿ ಪ್ರದೇಶದಲ್ಲಿ, ಯಾಕಂದ್ರೆ ನದಿಗಳು ಮತ್ತೆ ಪುನಃ ಕಾಣಿಸ್ಕೊಳ್ತಾವ. ತಿಳಿತಾ? ಮತ್ತೆ ಆ ಪ್ರದೇಶದಲ್ಲಿ ಮಳೆನೂ ಜಾಸ್ತಿ ಆಗುತ್ತೆ. ರೈಟ್. ಹಾಗಾಗಿ ಅಲ್ಲಿ ಜಾಸ್ತಿ ಕಲ್ಟಿವೇಶನ್ ಏನ್ ಮಾಡ್ತಾರ ಅಂತ ಕೇಳಿದ್ರೆ ರೈಸ್ ಕಲ್ಟಿವೇಶನ್ ಅಥವಾ ಭತ್ತವನ್ನ ಬೆಳಿತಾರೆ. ರೈಟ್. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಡಿವಿಷನ್ ಯಾವುದು ಅಂದ್ರೆ ಭಂಗರ್. ಯಾವ್ದ್ರಿ? ಭಂಗರ್. ಉತ್ತರ ಮೈದಾನದ 3ನೇ ಭೂಸ್ವರೂಪ ಯಾವುದು ಅಂದ್ರೆ ಭಂಗರ್. ನೋಡೋಣ. ಪುರಾತನ ಕಾಲದಲ್ಲಿ ಸಂಚಯನಗೊಂಡ ಮಣ್ಣು ನದಿಯ ಪ್ರವಾಹ ಮೈದಾನ ಪ್ರದೇಶಕ್ಕಿಂತ ಹೆಚ್ಚು ಎತ್ತರ ಮತ್ತು ದೂರದಲ್ಲಿದೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಏನು ಭಂಗರ್? ಇಲ್ಲಿ ನೋಡ್ರಿ ಪಾಯಿಂಟ್ ಇತ್ತು. ಏನು? ನದಿಯ ಪ್ರವಾಹ ಮೈದಾನ ಪ್ರದೇಶಕ್ಕಿಂತ ಹೆಚ್ಚು ಎತ್ತರ ಮತ್ತು ದೂರದಲ್ಲಿದೆ. ಏನ್ ನದಿಯ ಪ್ರದೇಶ ಅಂದ್ರೆ ಏನ್ ಹೇಳ್ರಿ? ಪ್ರವಾಹ ಮೈದಾನ ಪ್ರದೇಶ ಅಂದ್ರೆ ಇದು ನದಿ ಹರಿತದ ಅಂತ ತಿಳ್ಕೊರಿ. ನದಿ ಹರಿತಿರ್ತದ, ಹೌದಾ? ಸೊ ಮಳೆಗಾಲದಲ್ಲಿ ಇದ್ರ ಬಿಡ್ತು ಏನಾಗುತ್ತೆ? ಮತ್ತೆ ಜಾಸ್ತಿ ಆಗುತ್ತಾ?
ನೀರಿನ ಮಟ್ಟ ಜಾಸ್ತಿ ಆಗುತ್ತಾ, ಅಗಲ ಜಾಸ್ತಿ ಆಗುತ್ತಾ, ತಿಳಿತಾ? ಮತ್ತೆ ಬೇಸಿಗೆ ಬಂತಂದ್ರೆ ಮತ್ತೆ ಚಿಕ್ಕದಾಗುತ್ತೆ, ಮತ್ತೆ ಮಳೆಗಾಲ ಬಂತಂದ್ರೆ ದೊಡ್ಡದಾಗುತ್ತೆ. ಹಾಗಾಗಿ ಈ ನದಿಯ ಅಕ್ಕಪಕ್ಕದಲ್ಲಿ ಇಲ್ಲಿ ಮಣ್ಣು ಏನು ಜಮಾ ಆಗ್ತದಲ್ರಿ, ಇದು ಇದು ಮೆಕ್ಕಲು ಮಣ್ಣಿನ ಹೊಸ ಮಣ್ಣು. ಇದು ಹೊಸ ಮಣ್ಣು, ಯಾಕಂದ್ರೆ ಪ್ರತಿ ವರ್ಷ ಬಂದು ಜಮಾ ಆಗ್ತಿರುತ್ತೆ, ತಿಳಿತಾ? ಹಾಗಾದ್ರೆ ಇದು ನದಿಯ ಪ್ರವಾಹ ಪ್ರದೇಶ, ಪ್ರವಾಹ ಮೈದಾನ ಪ್ರದೇಶಕ್ಕಿಂತ ಹೆಚ್ಚು ಎತ್ತರದಲ್ಲಿರುವಂತಹ ಮಣ್ಣು ಯಾವುದು ಅಂದ್ರೆ ಅದು ಹಳೆಯ ಮಣ್ಣು. ಆ ಹಳೆಯ ಮಣ್ಣು ಯಾವುದು ಅಂದ್ರೆ ಬಂಗಾರ ಮಣ್ಣು. ಯಾವ ಮಣ್ಣು? ಬಂಗಾರ. ಸ್ವಲ್ಪ ಎಲ್ಲಿ ನದಿ ಹರಿತಿರ್ತಲ್ಲ ಅದ್ರ ದೂರ ಇರ್ತದ ಹಳೆಯ ಮಣ್ಣು, ಬಂಗಾರ ಮಣ್ಣು. ಓಕೆ, ಬಂಗಾರ ಮಣ್ಣು ನದಿಗಿಂತ ಸ್ವಲ್ಪ ದೂರ ಇರ್ತದೆ. ನದಿ ಅಕ್ಕಪಕ್ಕದಲ್ಲಿ ಇರುವಂತಹ ಮಣ್ಣು ಯಾವುದು ಅಂದ್ರೆ ಅದು ಯಾವುದು? ಖಾದರ್ ಮಣ್ಣು. ಯಾವ್ದ್ರೆ? ಖಾದರ್. ಓಕೆ, ಮೆಕ್ಕಲು ಮಣ್ಣಿನ ಹೊಸ ಮಣ್ಣು ಅಂತ ಕೇಳಿದ್ರೆ ಖಾದರ್ ಮಣ್ಣು. ಮೆಕ್ಕಲು ಮಣ್ಣಿನ ಹಳೆಯ ಮಣ್ಣು ಯಾವುದು ಅಂದ್ರೆ ಬಂಗಾರ್ ಮಣ್ಣು. ಈ ಬಂಗಾರ ಮಣ್ಣಿನಲ್ಲಿ ಫಲವತ್ತತೆ ಅಂಶ ಕಡಿಮೆ ಇರುತ್ತೆ. ಹಾಗಾದ್ರೆ ಫಲವತ್ತತೆ ಅಂಶ ಜಾಸ್ತಿ ಇರೋದು ಯಾವ ಮಣ್ಣಿನಲ್ಲಿ ಅಂದ್ರೆ ಖಾದರ್ ಮಣ್ಣಿನಲ್ಲಿ, ತಿಳಿತಾ? ಯಾಕಂದ್ರೆ ಪ್ರತಿ ವರ್ಷ ಇದು ಹರ್ಕೊಂಡು ಬಂದು ಈ ಪ್ರದೇಶದಲ್ಲಿ ಜಮಾ ಮಾಡ್ತೀವಿ, ಹೊಸ ಮಣ್ಣು ಅಂತ ಕರಿತೀವಿ. ರೈಟ್. ಈ ಮಣ್ಣಿನ ಕೆಳಭಾಗದಲ್ಲಿ ಸುಣ್ಣದ ಕಲ್ಲಿನಿಂದ ಕೂಡಿದ ಪದರ ಬಿದ್ದು ಅದನ್ನು ಕಂಕರ್ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಫಲವತ್ತತೆ ಅಂಶ ಕಡಿಮೆ ಅಂತ ಹೇಳಿದೆ. ಯಾವ ಮಣ್ಣಿನಲ್ಲಿ ಅಂದ್ರೆ ಬಂಗಾರ ಮಣ್ಣಿನಲ್ಲಿ ಫಲವತ್ತತೆ, ಫರ್ಟೈಲ್ ಕಂಟೆಂಟ್ ಬಹಳ ಲೆಸ್ ಇರ್ತದೆ. ಕಾರಣ ಅಂದ್ರೆ ಆ ಮಣ್ಣಿನ ಕೆಳ ಪದರಿನಲ್ಲಿ ಜಾಸ್ತಿ ಯಾವ ಕಂಟೆಂಟ್ ಇರುತ್ತೆ, ಯಾವ ಅಂಶ ಜಾಸ್ತಿ ಇರುತ್ತೆ ಅಂತ ಕೇಳಿದ್ರೆ ಕಂಕರ್, ಸುಣ್ಣದ ಕಲ್ಲು. ಓಕೆ, ಸುಣ್ಣ ಗಟ್ಟಿಯಾಗಿ ಉಳಿದಿರುತ್ತೆ, ಅದರದ್ದು ಮೊದಲು ಏರ್ ಇರ್ತದೆ, ತಿಳಿದ್ರೆ? ಹಾಗಾಗಿ ಫಲವತ್ತತೆ ಅಂಶ ಕಡಿಮೆ. ನೆಕ್ಸ್ಟ್ 4ನೇ ಡಿವಿಷನ್ ಯಾವ್ದ್ರಿ? ಖಾದರ್. ಓಕೆ, ಮೆಕ್ಕಲು ಮಣ್ಣಿನ ಹೊಸ ಮಣ್ಣು ಯಾವುದು ಅಂದ್ರೆ ಖಾದರ್, ಫಲವತ್ತತೆ ಹೆಚ್ಚು. ಸೊ ಪ್ರತಿ ವರ್ಷವೂ ನದಿಗಳು ಹೊತ್ತು ತರುವ ಹೊಸ ಮೆಕ್ಕಲು ಮಣ್ಣು ಇದಾಗಿದೆ. ಇದು ನದಿ ಇಕ್ಕೆಲಗಳಲ್ಲಿ ಅಂದ್ರೆ ನದಿ ಪಕ್ಕದಲ್ಲಿ ಕಂಡು ಬರುತ್ತದೆ. ಕೃಷಿಗೆ ಅತ್ಯಂತ ಯೋಗ್ಯವಾದ ಮಣ್ಣು ಇದಾಗಿದೆ. ಅವಾಗಲೇ ಹೇಳಿದೆ ನಾನು, ಬೆಸ್ಟ್ ಸೂಟೆಡ್ ಫಾರ್ ಕಲ್ಟಿವೇಶನ್. ಭತ್ತ ಬೆಳಿಲಿಕ್ಕೆ ಹೇಳಿ ಮಾಡಿಸಿದ ಮಣ್ಣು ಯಾವುದು ಅಂದ್ರೆ ಅದು ಯಾವುದು? ಖಾದರ್ ಮಣ್ಣು, ತಿಳಿತಾ? ಸೊ ಹಾಗಾದ್ರೆ ಇದನ್ನ ನೆನಪಿಡ್ಲಿಕ್ಕೆ ಟ್ರಿಕ್ ಹೆಂಗ್ರಿ ಅಂತ ಕೇಳಿದ್ರೆ, ಇದು ಉತ್ತರ ಮೈದಾನದ 4 ಲಕ್ಷಣಗಳು ಭೂ ಸ್ವರೂಪದ ಆಧಾರದ ಮೇಲೆ. ಫಸ್ಟ್ ಒನ್ ಯಾವ್ದೇ? ಬಾಬರ್, ಅದಾದ್ಮೇಲೆ ತೆರಾಯಿ, ಅದಾದ್ಮೇಲೆ ಬಂಗರ್, 4ನೇದು ಖಾದರ್. 4 ಲಕ್ಷಣಗಳು ನೆನ್ಪಿಡ್ಬೇಕು, ತಿಳಿತಾ? ರೈಟ್. ನೆಕ್ಸ್ಟ್, ಸೊ BTBK ಅಂತ ನೆನ್ಪಿಟ್ಕೊಳ್ಳೋದು. BTBK: ಬಾಬರ್, ತೆರಾಯಿ, ಬಂಗರ್, ಖಾದರ್. BTBK ನೆನ್ಪಿಡ್ತೀರಲ್ಲ? ಮೆಕ್ಕಲು ಮಣ್ಣಿನ ಹಳೆಯ ಮಣ್ಣು ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ತಾರೆ? ಹಳೆಯದು, ಫಲವತ್ತತೆ ಕಡಿಮೆ ಅಂದ್ರೆ ಬಂಗಾರ್. ಹೊಸದಾದ ಮಣ್ಣು ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಿ? ಖಾದರ್. ಅರ್ಥ ಆಯ್ತಾ? ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಯಾವುದು ಅಂದ್ರೆ ಭಾರತದ ಪರ್ಯಾಯ ಪ್ರಸ್ಥಭೂಮಿ, ದಿ ಪೆನಿನ್ಸುಲಾರ್ ಪ್ಲಾಟ್ಯೂ. ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಇದಕ್ಕೆ? ದಿ ಪೆನಿನ್ಸುಲಾರ್. ಇಂಗ್ಲಿಷ್ ಟರ್ಮ್ಸ್ ಗೊತ್ತಿರಲಿ ಅಂತ ಹೇಳಿದ್ದೀನಿ, ಯಾಕಂದ್ರೆ ಕೆಲವೊಂದು ಎಕ್ಸಾಮ್ನಾಗ ಕನ್ನಡದಲ್ಲೇ ಬರ್ದಿರ್ತಾರೆ, ಬಟ್ ಇಂಗ್ಲಿಷ್ ಟರ್ಮ್ಸ್ ಇರ್ತಾವ, ಹಾಗಾಗಿ ಗೊತ್ತಿರಬೇಕು. ದಿ ಪೆನಿನ್ಸುಲಾರ್ ಪ್ಲಾಟ್ಯೂ, ದಿ ಪೆನಿನ್ಸುಲಾರ್ ಪ್ಲಾಟ್ಯೂ. ನೋಡೋಣ, ಇಲ್ಲಿ 2 ಶಬ್ದಗಳದಾವ ನೋಡ್ರಿ, ಪರ್ಯಾಯ ಪ್ರಸ್ಥಭೂಮಿ, ಪರ್ಯಾಯ ಪ್ರಸ್ಥಭೂಮಿ. ಹಾಗಾದ್ರೆ ನೋಡ್ರಿ ಇಲ್ಲಿ ವರ್ಡ್ ಏನಿದೆ, ಪರ್ಯಾಯ ಅಂದ್ರೆ ಏನು? ಭಾರತ ಒಂದು ಪರ್ಯಾಯ ರಾಷ್ಟ್ರ, ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಕರಿತೀವಿ, ಹೌದಾ? ನೋಡ್ರಿ, ಪರ್ಯಾಯ ಪದದ ಅರ್ಥ ಕೊಟ್ಟಿದ್ದೀನಿ ಇಲ್ಲಿ. 3 ಕಡೆ ನೀರು, 1 ಕಡೆ ಭೂಮಿಗೆ ತಾಗಿಕೊಂಡಿರುವ ನೆಲ. ರೈಟ್. ಸೊ ನಮ್ಮ ಭಾರತ ದೇಶ ನಕ್ಷೆ ಇದು. ಹಾಗಾದ್ರೆ ಭಾರತದ ಪಶ್ಚಿಮದಲ್ಲಿ ಯಾವ ಸಮುದ್ರವಿದೆ ರೀ? ಯಾವ ಸಮುದ್ರ ಇದು? ಇದು ಅರಬ್ಬಿ ಸಮುದ್ರ. ರೈಟ್, ಅರಬ್ಬಿ ಸಮುದ್ರ ಇದೆ. ಹಾಗಾದ್ರೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ. ಯಾವ ಕೊಲ್ಲಿ ಇದು? ಬಂಗಾಳ ಕೊಲ್ಲಿ. ಹಾಗಾದ್ರೆ ದಕ್ಷಿಣದಲ್ಲಿ ಯಾವ ಸಾಗರ ಇದೆ ರೀ? ಯಾವ ಸಾಗರ? ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ, ತಿಳಿತಾ? ಸೊ ಭಾರತದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ಮ್ಯಾಲ ಏನೈತ್ರಿ? ಬರೀ ಲ್ಯಾಂಡ್ ಐತಿ, ಹೌದಾ? ಇಲ್ಲಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೈನಾ, ನೇಪಾಳ್, ಭೂತಾನ್ ಕಂಟ್ರೀಸ್ ಎಲ್ಲ ಬರ್ತಾವ. ಓಕೆ, 3 ಕಡೆ ನೀರು. ನೋಡ್ರಿ ಏನ್ ಹೇಳಿದಾರೆ? 3 ಕಡೆ ನೀರು, 1 ಕಡೆ ನೆಲಕ್ಕೆ ತಾಗಿಕೊಂಡಿರುವ ನೆಲ. ಹಾಗಾಗಿ ಭಾರತವನ್ನ ಒಂದು ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಕರಿತೀವಿ, ತಿಳಿತಾ?
ಪ್ರಸ್ಥಭೂಮಿ ಅಂದ್ರೆ ಏನು? ಪರ್ಯಾಯ ಪ್ರಸ್ಥಭೂಮಿ. ಪ್ರಸ್ಥಭೂಮಿ ಅಂದ್ರೆ ಏನು? ಎತ್ತರದ ಸಮತಟ್ಟಾದ ಭೂಪ್ರದೇಶ. ನಮ್ಮ ಸುತ್ತಮುತ್ತ ಪ್ರದೇಶಕ್ಕಿಂತ ಆ ಪ್ರದೇಶ ಸ್ವಲ್ಪ ಹೈಟ್ ಇರುತ್ತೆ ರೀ. ಹೈಟ್ ಆದ್ಮೇಲೆ ಮತ್ತೆ ಸಮತಟ್ಟಾದ ಭೂಪ್ರದೇಶ ಇರುತ್ತೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಪ್ರಸ್ಥಭೂಮಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಪ್ಲಾಟ್ಯೂ. ಇಂಗ್ಲಿಷ್ ನಲ್ಲಿ ಏನಂತಾರೆ? ಪ್ಲಾಟ್ಯೂ. ದಿ ಪೆನಿನ್ಸುಲಾ ಪ್ಲಾಟ್ಯೂ. ನೆಕ್ಸ್ಟ್, ಇದು ಹಳೆಯ ಸ್ಫಟಕೀಯ ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆಗಳಿಂದ ರಚನೆಯಾಗಿದೆ. ಯಾವ್ದ್ಯಾವ್ದ್ರಿ? ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆ ಮತ್ತು ಸ್ಫಟಕೀಯ ಶಿಲೆಗಳಿಂದ ರಚನೆಯಾಗಿದೆ. ಅಗ್ನಿಶಿಲೆ, ರೂಪಾಂತರ ಶಿಲೆ ಹಿಮಾಲಯನ್ ಮೌಂಟೇನ್ಸ್ ಹೇಳುವಾಗ ಹೇಳಿದ್ದೆ. ಎಲ್ಲಿ ಹೇಳಿದೆ ಹೇಳ್ರಿ? ಗ್ರೇಟ್ ಹಿಮಾಲಯ ಹೇಳುವಾಗ. ತಿಳಿತಾ? ರೈಟ್. ಅಗ್ನಿಶಿಲೆ ಅಂದ್ರೆ ಇಗ್ನಿಯಸ್ ರಾಕ್ಸ್, ರೂಪಾಂತರ ಶಿಲೆ ಅಂದ್ರೆ ಮೆಟಮಾರ್ಫಿಕ್ ರಾಕ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರ. ಇದು ಅಗಲವಾದ ಮತ್ತು ಆಳವಿಲ್ಲದ ಕಣಿವೆಗಳು ಹಾಗೂ ಗುಂಡಗಿನ ಬೆಟ್ಟಗಳನ್ನು ಹೊಂದಿದೆ. ಗುಂಡಗಿನ ಬೆಟ್ಟಗಳು ಅಂದ್ರೆ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಬರುತ್ತೆ. ಹೌದಾ? ಪೆನಿನ್ಸುಲರ್ ಪ್ಲಾಟ್ಯೂನಲ್ಲಿ. ಸೊ ಗುಂಡಕ್ಕದಾವ್. ಸೊ ಹಿಮಾಲಯನ್ ಮೌಂಟೇನ್ಸ್ ಈ ರೀತಿ ಶಾರ್ಪ್ ಇಲ್ಲ ನೋಡ್ರಿ. ಹೌದಿಲ್ಲ? ಪಿಕ್ಸ್ ಈ ರೀತಿ ಗುಂಡಾಕಾರದ ರಚನೆಯನ್ನ ಹೊಂದಿದೆ. ರೈಟ್. ನೆಕ್ಸ್ಟ್ ನೋಡೋಣ. ರಚನೆ. ಹಾಗಾದ್ರೆ ಈ ಭೂಪ್ರದೇಶ ರಚನೆಯಾಗಿದ್ದು ಯಾವ ಕಾಲದಲ್ಲಿ, ಯಾವ ಯುಗದಲ್ಲಿ ಅಂತ ಕೇಳಿದ್ರೆ, ಗೋಂಡ್ವಾನ ಭೂಭಾಗ ಒಡೆಯುವಿಕೆ ಮತ್ತು ಭೂಫಲಕ ಚಲಿಸಿದಾಗ ಅಂತ ಆಗುತ್ತೆ. ನೋಡ್ರಿ, ದಕ್ಷಿಣ ಭಾರತ, ಓಕೆ, ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಅಥವಾ ಹಿಮಾಲಯಸ್ಗಳಿಗೆ ಕಂಪೇರ್ ಮಾಡಿದ್ರೆ ಅತ್ಯಂತ ಹಳೆಯದಾದ ಒಂದು ಪ್ರಸ್ಥಭೂಮಿ, ಅತ್ಯಂತ ಹಳೆಯದಾದ ಒಂದು ಭೂಪ್ರದೇಶ. ಕಾರಣ, ಈ ಭೂಪ್ರದೇಶ ಮೊದಲು ಯಾರಿಗೆ ಅಟ್ಯಾಚ್ ಇತ್ತು ಹೇಳ್ರಿ? ನಾನು ಪ್ಯಾಂಜಿಯಾ ಅಂತ ಹೇಳಿದೆ, ನೆನಪಿರ್ಲಿ. ಹೌದಿಲ್ಲ? ಮೊದಲು ನೋಡ್ರಿ, ಭೂಮಿಯ ಮೇಲೆ ಒಂದೇ ಭೂಖಂಡ ಇತ್ತು, ಅದನ್ನ ಪ್ಯಾಂಜಿಯಾ ಅಂತ ಕರಿತೀವಿ. ಇದು ನಮ್ಮ ಭೂಮಿ. ಓಕೆ, ಇದು ಪ್ಯಾಂಜಿಯಾ ಇದೆ, ಒಂದೇ ಭೂಪ್ರದೇಶ ಪ್ಯಾಂಜಿಯಾ. ಇದೇ ಪ್ಯಾಂಜಿಯಾ ಮತ್ತೆ ಬ್ರೇಕ್ ಆಗುತ್ತೆ. ಉತ್ತರ ಭಾಗವನ್ನ ಅಂಗಾರ ಅಂತ ಕರಿತೀವಿ, ದಕ್ಷಿಣ ಭಾಗವನ್ನ ಗೋಂಡ್ವಾನ ಅಂತ ಕರಿತೀವಿ. ಗೋಂಡ್ವಾನ. ಹಾಗಾದ್ರೆ ನಮ್ಮ ಈ ಭಾರತ ಆಫ್ರಿಕಾ ಖಂಡದೊಂದಿಗೆ ಅಟ್ಯಾಚ್ ಇತ್ತು. ಆಫ್ರಿಕಾದಿಂದ ಬೇರ್ಪಟ್ಟು ಇದು ಉತ್ತರದ ಕಡೆಗೆ ಚಲನೆ ಮಾಡಿದಾಗ ಏನಾಯ್ತ್ರಿ? ಯುರೇಷಿಯಾದೊಂದಿಗೆ ಡಿಕ್ಕಿ ಹೊಡಿತಾ. ಯುರೇಷಿಯಾ, ದಿಸ್ ಈಸ್ ಇಂಡಿಯಾ. ಸೊ ಡಿಕ್ಕಿ ಹೊಡೆದಾಗ ಅಲ್ಲಿ ರೈಸ್ ಆಗಿದೆ ಏನಂದ್ರೆ ಹಿಮಾಲಯನ್ ಮೌಂಟೇನ್ಸ್. ಎದ್ರ ಫಾರ್ಮೇಶನ್ ಆಯ್ತ್ರಿ? ಅಲ್ಲಿ ಹಿಮಾಲಯ ಪರ್ವತಗಳ ಫಾರ್ಮೇಶನ್ ಆಯ್ತು. ತಿಳಿತಾ? ನೆಕ್ಸ್ಟ್ ಪಾಯಿಂಟ್. ಈ ಪ್ರಸ್ಥಭೂಮಿಯ ಉತ್ತರದಲ್ಲಿ ಮಹಾಮೈದಾನ, ವಾಯುವ್ಯದಲ್ಲಿ ಅರಾವಳಿ ಪರ್ವತಗಳು, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವದಲ್ಲಿ ಪೂರ್ವ ಘಟ್ಟಗಳು. ಸೊ ಸರೌಂಡಿಂಗ್ಸ್ ಏನೇನಿದೆ ನೋಡ್ರಿ ಈ ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಸುತ್ತಮುತ್ತ. ರೈಟ್, ಬನ್ನಿ. ಸೊ ಹಿಮಾಲಯನ್ ಮೌಂಟೇನ್ಸ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಯಾವ್ದು ಅಂತ ಹೇಳಿದ್ರೆ ಉತ್ತರ ಮಹಾಮೈದಾನ. ಸೊ ಉತ್ತರ ಮಹಾಮೈದಾನದಿಂದ ದಕ್ಷಿಣಕ್ಕಿರುವಂತಹ ಯಾವುದು? ಇದು ಪೆನಿನ್ಸುಲಾ ಪ್ಲಾಟ್ಯೂ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಏನಂತ ಕರೀತಾರೆ? ಪರ್ಯಾಯ ಪ್ರಸ್ಥಭೂಮಿ. ಸೊ ಪರ್ಯಾಯ ಪ್ರಸ್ಥಭೂಮಿ. ಈ ಪರ್ಯಾಯ ಪ್ರಸ್ಥಭೂಮಿಯ ವಾಯುವ್ಯದಲ್ಲಿ ಅರಾವಳಿ ಪರ್ವತ ಶ್ರೇಣಿಗಳದಾವ. ಹೌದಾ? ನೋಡ್ರಿ, ಭಾರತದಲ್ಲಿ ಅತ್ಯಂತ ಹಳೆಯದಾದ ಪರ್ವತಗಳು ಅರಾವಳಿ ಪರ್ವತ ಶ್ರೇಣಿ. ನೆಕ್ಸ್ಟ್, ಈ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಏನದಾವ್ರಿ? ವೆಸ್ಟರ್ನ್ ಘಾಟ್ಸ್ ಅದಾವ. ರೈಟ್. ಹಾಗಾದ್ರೆ ಈ ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವದಲ್ಲೇ ಪೂರ್ವ ಘಟ್ಟಗಳದಾವ. ತಿಳಿತಾ? ಅದಾದ್ಮೇಲೆ ರೈಟ್. ಸೊ ಇದು ಸರೌಂಡಿಂಗ್ಸ್ ಗೊತ್ತಿರಲಿ. ಅರಾವಳಿ ರೇಂಜ್ ಇದೆ, ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ ಮಧ್ಯೆ ಇರುವಂತಹ ಭೂಪ್ರದೇಶ ಯಾವುದು ಅಂದ್ರೆ ಪೆನಿನ್ಸುಲಾ ಪ್ಲಾಟ್ಯೂ ಅಥವಾ ಭಾರತದ ಪರ್ಯಾಯ ಪ್ರಸ್ಥಭೂಮಿ. ನೆಕ್ಸ್ಟ್ ಪಾಯಿಂಟ್. ಇದು ತ್ರಿಕೋನಾಕಾರದಲ್ಲಿದ್ದು ತಳಭಾಗವು ಉತ್ತರ ಮೈದಾನದ ಕಡೆಗೆ ಮತ್ತು ಶಿಖರವು ಕನ್ಯಾಕುಮಾರಿಯಲ್ಲಿದೆ. ನೋಡ್ರಿ, ಸೊ ಇದು ಯಾವ ಶೇಪ್ ನಲ್ಲಿದೆ ಅಂದ್ರೆ ಟ್ರಯಾಂಗಲ್ ಶೇಪ್ ನಲ್ಲಿದೆ. ಹೌದಲ್ಲ? ತ್ರಿಭುಜ ಆಕಾರ ಅಂತ ಕರಿತೀವಿ. ದಿಸ್ ಇಸ್ ತ್ರಿಭುಜ. ಹೌದಾ? ಬಟ್ ಇದು ತ್ರಿಭುಜ ಏನಾಗಿದೆ ಅಂದ್ರೆ ಮೈದಾನದ ಕಡೆಗೆ ಇದೆ. ಇದು ಬೇಸ್ ಅಂತ ಕರಿತೀವಿ, ತಳ ಅಂತ ಕರಿತೀವಲ್ಲ, ಬೇಸ್ ಯಾವ ಕಡೆ ಇದ್ರೆ ಮೈದಾನದ ಕಡೆಗೆ ಇದೆ. ಸೊ ಕೆಳಗೆ ದಕ್ಷಿಣಕ್ಕೆ ಬರ್ತಾ ಅದ್ರ ಲ್ಯಾಂಡ್ ಮಾಸ್ ಏನಾಗಿದ್ರೆ ಕಡಿಮೆ ಆಗಿದೆ. ಸೊ ಇದು ಎಪೆಕ್ಸ್ ಏನಿದೆಯಲ್ಲ, ಎಪೆಕ್ಸ್ ಅಂತ ಕರಿತೀವಿ, ಅಥವಾ ತುದಿ, ನೀವೇನಂತ ಕರಿತೀರೋ, ತುದಿ ಎಲ್ಲಿದೆ ಅಂತ ಕೇಳಿದ್ರೆ ಕನ್ಯಾಕುಮಾರಿ. ತಿಳಿತಾ? ಭೂ ಸ್ವರೂಪಗಳ ಆಧಾರದ ಮೇಲೆ ಎರಡು ರೀತಿಯಾಗಿ ವಿಂಗಡಿಸಲಾಗಿದೆ. ನೋಡ್ರಿ, ಭಾರತ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಭೂ ಸ್ವರೂಪದ ಆಧಾರದ ಮೇಲೆ ಮತ್ತೆ ಎರಡು ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಯಾವ್ದು ಅಂದ್ರೆ, ಒಂದೇದ್ದು ಕೇಂದ್ರದ ಉನ್ನತ ಪ್ರದೇಶ, ಅಥವಾ ಇಂಗ್ಲಿಷ್ ನಲ್ಲಿ ಇದನ್ನ ದಿ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತ ಕರೀತಾರೆ. ಏನಂತ ಹೇಳಿ? ದಿ ಸೆಂಟ್ರಲ್ ಹೈಲ್ಯಾಂಡ್ಸ್, ಕೇಂದ್ರ ಉನ್ನತ ಪ್ರದೇಶ.
ಅದಾದ್ಮೇಲೆ ದಕ್ಕನ್ ಪ್ರಸ್ಥಭೂಮಿ ಅಥವಾ ದಿ ಡೆಕ್ಕನ್ ಪ್ಲಾಟ್ಯೂ ಅಂತ ಕರೀತಾರೆ. ದಿ ಡೆಕ್ಕನ್ ಪ್ಲಾಟ್ಯೂ, ಡೆಕ್ಕನ್ ಪ್ಲಾಟ್ಯೂ. ಸೊ ಹಾಗಾದ್ರೆ ಇಲ್ಲಿ ಮ್ಯಾಪ್ ನಲ್ಲಿ ತೋರಿಸ್ತೀನಿ ಬರ್ರಿ. ದಕ್ಕನ್ ಪ್ರಸ್ಥಭೂಮಿ ಈ ಭಾಗ ಏನ್ ಕಾಣ್ತಾ ಇದೆಯಲ್ಲ, ಇದು ದಕ್ಕನ್ ಪ್ರಸ್ಥಭೂಮಿ ಇದೆ. ಈ ಪ್ರಸ್ಥಭೂಮಿಯ ಉತ್ತರದಲ್ಲಿ ಯಾವ್ದಿದೆ ರೀ? ದಿ ಸೆಂಟ್ರಲ್ ಹೈಲ್ಯಾಂಡ್ಸ್. ಹಾಗಾದ್ರೆ ಎರಡು ಪ್ರಸ್ಥಭೂಮಿಗಳನ್ನ ಡಿವೈಡ್ ಮಾಡಿರುವಂತಹ ನದಿ ಯಾವುದು ಅಂತ ಕೇಳಿದ್ರೆ ನರ್ಮದಾ ನದಿ. ಇವೆರಡು ಪ್ರಸ್ಥಭೂಮಿಗಳ ಮಧ್ಯದಲ್ಲಿ ಹರಿಯುವಂತಹ ನದಿ ಯಾವುದು? ನರ್ಮದಾ ನದಿ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ನಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ನರ್ಮದಾ ಅಂತ ಹೇಳ್ಬೇಕು. ಮಧ್ಯದಲ್ಲಿ ಹರಿಯೋದ್ರಿಂದ ಎರಡು ರೀತಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಯಾವ್ದ್ಯಾವ್ದು? ಕೇಂದ್ರದ ಉನ್ನತ ಪ್ರದೇಶ, ಎರಡನೇದು ದಕ್ಕನ್ ಪ್ರಸ್ಥಭೂಮಿ. ಹಾಗಾದ್ರೆ ಫಸ್ಟ್ ಒನ್ ನೋಡೋಣ. ಕೇಂದ್ರದ ಉನ್ನತ ಪ್ರದೇಶ ಇದು ನರ್ಮದಾ ನದಿಯ ಉತ್ತರದಲ್ಲಿದೆ. ನರ್ಮದಾ ನದಿಯ ಮೇಲೆ ಇರುವಂತ ಯಾವುದು? ಕೇಂದ್ರ ಉನ್ನತ ಪ್ರದೇಶ. ಇದರ ದಕ್ಷಿಣದಲ್ಲಿ ವಿಂಧ್ಯ ಪರ್ವತಗಳು. ರೈಟ್. ಹಾಗಾದ್ರೆ ಕೇಂದ್ರ ಉನ್ನತ ಪ್ರದೇಶದ ದಕ್ಷಿಣದಲ್ಲಿ ಯಾವ ಪರ್ವತಗಳು ಅಂತ ಕೇಳಿದಾಗ ವಿಂಧ್ಯ ಪರ್ವತಗಳು. ಯಾವ ಪರ್ವತಗಳು ರೀ? ವಿಂಧ್ಯ ರೇಂಜ್. ರೈಟ್. ವಿಂಧ್ಯ ಪರ್ವತಗಳದಾವ. ಆದ್ಮೇಲೆ ವಾಯುವ್ಯದಲ್ಲಿ ಅರಾವಳಿ ಶ್ರೇಣಿ ಇದೆ ಮತ್ತು ಉತ್ತರದಲ್ಲಿ ಮಹಾಮೈದಾನವಿದೆ. ನೋಟಿಸ್ ಲೊಕೇಶನ್ ನೋಡ್ರಿ, ಇದ್ರದ್ದು ಸೆಂಟ್ರಲ್ ಹೈಲ್ಯಾಂಡ್ಸ್. ಓಕೆ. ಹಾ, ಸೊ ನರ್ಮದಾ ನದಿಯ ಮೇಲೆ ಇರುವಂತಹ ಪ್ರಸ್ಥಭೂಮಿ ಯಾವುದು ಅಂದ್ರೆ ಕೇಂದ್ರ ಉನ್ನತ ಪ್ರದೇಶ, ನರ್ಮದಾ ನದಿಯ ಮೇಲ್ಗಡೆ. ಹಾಗಾದ್ರೆ ವಾಯುವ್ಯದಲ್ಲಿ ಏನದ ಅಂತ ಕೇಳಿದ್ರೆ ಇಲ್ಲಿ ಅರಾವಳಿ ಪರ್ವತ ಶ್ರೇಣಿಗಳದಾವ. ಅದಾದ್ಮೇಲೆ ಉತ್ತರದಲ್ಲಿ ಏನೈತಿ ಇಲ್ಲಿ? ದಿ ಗ್ರೇಟ್ ನದರ್ನ್ ಪ್ಲೇನ್, ಹೌದಾ ಇಲ್ಲ? ಉತ್ತರ ಮಹಾಮೈದಾನ. ರೈಟ್. ಸೊ ಇವುಗಳಿಂದ ಸುತ್ತುವರೆಯಲ್ಪಟ್ಟಿರುವಂತಹ ಭೂಪ್ರದೇಶ ಯಾವುದಂದ್ರೆ ಕೇಂದ್ರದ ಉನ್ನತ ಪ್ರದೇಶ, ದಿ ಸೆಂಟ್ರಲ್ ಹೈಲ್ಯಾಂಡ್ಸ್. ಓಕೆ. ನೆಕ್ಸ್ಟ್ ಪಾಯಿಂಟ್. ಈ ಪ್ರದೇಶದಲ್ಲಿನ 3 ಪ್ರಸ್ಥಭೂಮಿಗಳು, ಅದೇ ಪ್ರಸ್ಥಭೂಮಿ ಆ ಪ್ರದೇಶದಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ತಾರೆ. 3 ಪ್ರಸ್ಥಭೂಮಿಗಳು. ಒಂದೇದು ಯಾವ್ದ್ರೆ? ಮಾಳ್ವಾ ಪ್ರಸ್ಥಭೂಮಿ, ಎರಡನೇದು ಬುಂದೇಲ್ಖಂಡ್, ಆಮೇಲೆ ಮೂರನೇದು ಬಾಗೇಲ್ಖಂಡ್. ಮಾಳ್ವಾ ಪ್ರಸ್ಥಭೂಮಿ, ಬುಂದೇಲ್ಖಂಡ್, ಬಾಗೇಲ್ಖಂಡ್. ರೈಟ್. ಸೊ ಈ ಮ್ಯಾಪ್ ನಲ್ಲಿ ನಾನು ತೋರಿಸ್ತೀನಿ ಬರ್ರಿ. ಇದೆಲ್ಲ ಏನು ಪ್ರಸ್ಥಭೂಮಿಗಳು ನಿಮ್ಗೆ ಕಾಣಿಸ್ತಾ ಇದೆ, ಇದೆಲ್ಲ ಸೆಂಟ್ರಲ್ ಹೈಲ್ಯಾಂಡ್ಸ್. ಯಾವ ಹೈಲ್ಯಾಂಡ್ಸ್? ಸೆಂಟ್ರಲ್ ಹೈಲ್ಯಾಂಡ್ಸ್. ಸೊ ಗ್ರೀನ್ ಕಲರ್ ಪೋರ್ಷನ್ ಕಾಣಿಸ್ತಾ ಇದೆ, ಇದು ಮಾಳ್ವಾ ಪ್ಲಾಟ್ಯೂ ಇದೆ, ಇದು ಬುಂದೇಲ್ಖಂಡ್ ಇದೆ, ಇದು ಬಾಗೇಲ್ಖಂಡ್ ಇದೆ. ರೈಟ್. 3 ಟೈಪ್ಸ್. ಇದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ನೆಕ್ಸ್ಟ್ ಅದರಲ್ಲಿ ಒಂದೇದ್ದು ಯಾವುದು? ಮಾಳ್ವಾ ಪ್ರಸ್ಥಭೂಮಿ. ಮಾಳ್ವಾ ಪ್ರಸ್ಥಭೂಮಿ. ರೈಟ್. ಇದು ವಿಂಧ್ಯ ಪರ್ವತಗಳ ಉತ್ತರದಲ್ಲಿ ಕಂಡು ಬರುತ್ತದೆ. ಎಲ್ಲಿ ಕಂಡು ಬರುತ್ತೆ? ವಿಂಧ್ಯ ರೇಂಜ್, ನರ್ಮದಾ ನದಿಯ ಉತ್ತರದಲ್ಲಿ. ಅದ್ರ ಉತ್ತರದಲ್ಲಿ ಇರುವಂತಹ ಪ್ರಸ್ಥಭೂಮಿ ಯಾವುದು? ಮಾಳ್ವಾ ಪ್ರಸ್ಥಭೂಮಿ. ರೈಟ್. ಹಾಗಾದ್ರೆ ಈ ಪ್ರಸ್ಥಭೂಮಿ ಯಾವ ಯಾವ ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಅಂತ ನೋಡಿದ್ರೆ ಮಧ್ಯಪ್ರದೇಶ್, ರಾಜಸ್ಥಾನದ ಆಗ್ನೇಯ ಭಾಗದಲ್ಲಿ ಸ್ವಲ್ಪ ಪೋರ್ಷನ್ ಬರುತ್ತೆ, ರಾಜಸ್ಥಾನದ ಆಗ್ನೇಯ ಭಾಗದಲ್ಲಿ ಕಂಡು ಬರುತ್ತೆ. ಯಾವುದು? ಮಾಳ್ವಾ ಪ್ರಸ್ಥಭೂಮಿ. ಹಾಗಾದ್ರೆ ಇದ್ರ ಹೈಟ್ ಎಷ್ಟಿದೆ? ಓಕೆ, 500ರಿಂದ 600 ಮೀಟರ್, ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಮೇಲೆ ಐತಿ. ಇಲ್ಲಿ ಹರಿಯುವಂತಹ ನದಿಗಳು ಇವೆಲ್ಲ ಯಮುನಾ ನದಿಯ ಉಪನದಿಗಳು. ತಿಳಿತಾ? ಬೇತ್ವಾ, ಪಾರ್ವತಿ, ಸಿಂಧ್, ಕಾಳಿ ಸಿಂಧ್ ಮತ್ತು ಚಂಬಲ್. ಇಂಪಾರ್ಟೆಂಟ್ ರಿವರ್, ಟ್ರಿಬ್ಯೂಟರಿ ಆಫ್ ಯಮುನಾ ರಿವರ್, ಚಂಬಲ್ ರಿವರ್ ಗೊತ್ತಿರಲಿ. ಓಕೆ. ಘರಿಯಾಲ್ಸ್ಗಳಿಗೆ ಬಹಳ ಪ್ರಸಿದ್ಧಿ ಹೊಂದಿದೆ. ಯಾವುದು? ಚಂಬಲ್ ನದಿ. ಸೊ ಹಾಗಾದ್ರೆ ಈ ನದಿಗಳು ಹರಿಯುವಂಥದ್ದು ಎಲ್ಲಿ? ಯಾವ ಪ್ರಸ್ಥಭೂಮಿಯಲ್ಲಿ ಅಂತ ಕೇಳಿದ್ರೆ ಮಾಳ್ವಾ ಪ್ರಸ್ಥಭೂಮಿಯಲ್ಲಿ. ನೆಕ್ಸ್ಟ್ ಪಾಯಿಂಟ್. ಈ ಪ್ರಸ್ಥಭೂಮಿಯು ಅಗ್ನಿಶಿಲೆಗಳಾದ ಗ್ರಾನೈಟ್ ಶಿಲೆಗಳಿಂದ ರಚನೆಯಾಗಿದೆ. ಗ್ರಾನೈಟ್ ಅಂದ್ರೆ ಅಗ್ನಿಶಿಲೆ, ತಿಳಿತಾ? ಅಂದ್ರೆ ಜ್ವಾಲಾಮುಖಿ ಚಟುವಟಿಕೆಯಿಂದ ನಿರ್ಮಾಣವಾದಂಥ ಶಿಲೆ ಯಾವುದು? ಗ್ರಾನೈಟ್. ಓಕೆ. ಪ್ರಸ್ಥಭೂಮಿ. ನೆಕ್ಸ್ಟ್ ಬುಂದೇಲ್ಖಂಡ್. ಯಾವ ಖಂಡ್? ಬುಂದೇಲ್ಖಂಡ್. ಈ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಮಾಳ್ವಾ ಪ್ರಸ್ಥಭೂಮಿ. ಹಾಗಾದ್ರೆ ಪೂರ್ವದಲ್ಲೇ ಬಾಗೇಲ್ಖಂಡ್ ಇದೆ, ಬಾಗೇಲ್ಖಂಡ್ ಪ್ರಸ್ಥಭೂಮಿ. ದಕ್ಷಿಣದಲ್ಲೇ ವಿಂಧ್ಯ ಶ್ರೇಣಿಗಳ ಮಧ್ಯೆ ಇದೆ. ಯಾವುದು? ಬುಂದೇಲ್ಖಂಡ್. ಇದು ಬುಂದೇಲ್ಖಂಡ್ ಪ್ರಸ್ಥಭೂಮಿ ಅಂತ ತಿಳಿತಾ? ಹಾಗಾದ್ರೆ ಈ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಇದು ಮಾಳ್ವಾ ಪ್ಲಾಟ್ಯೂ ಇದೆ. ಈ ಪ್ರಸ್ಥಭೂಮಿಯ ಪೂರ್ವದಲ್ಲಿ ಇದು ಯಾವುದು? ಬಾಗೇಲ್ಖಂಡ್ ಇದೆ. ಆಮೇಲೆ ಈ ಪ್ರಸ್ಥಭೂಮಿಯ ದಕ್ಷಿಣದಲ್ಲಿ ಯಾವ ಶ್ರೇಣಿ ಇದೆ? ಇದು ವಿಂಧ್ಯ ಶ್ರೇಣಿ ಇದೆ, ವಿಂಧ್ಯ ಪರ್ವತ ಶ್ರೇಣಿ. ಸೊ ಸರೌಂಡಿಂಗ್ ಗೊತ್ತಿರ್ಬೇಕು ಬಾಡೀಸ್. ಅದಾದ್ಮೇಲೆ ಈ ಪ್ರಸ್ಥಭೂಮಿಯಲ್ಲೇ ಮಧ್ಯಪ್ರದೇಶದ ವೆರಿ ವೆರಿ ಇಂಪಾರ್ಟೆಂಟ್ ಪನ್ನಾ ವಜ್ರದ ಗಣಿ ಕಂಡು ಬರುತ್ತದೆ. ಪನ್ನಾ ಇದಕ್ಕೆ ಫೇಮಸ್ ಅಂದ್ರೆ ವಜ್ರದ ಗಣಿಗಳು, ವಜ್ರ ಸಿಗುತ್ತೆ. ಓಕೆ.
ಭಾರತ ದೇಶದಲ್ಲಿ ಅತಿ ಹೆಚ್ಚು ವಜ್ರ ಸಿಗೋದು ಪನ್ನಾದಲ್ಲಿ ನ್ಯಾಷನಲ್ ಪಾರ್ಕ್ ಇದೆ, ಅದೊಂದು ತಿಳಿತಾ, ಫೇಮಸ್ ಫಾರ್ ಡೈಮಂಡ್ ಮೈನಿಂಗ್. ನೆಕ್ಸ್ಟ್ ಥರ್ಡ್ ಕ್ಲಾಸಿಫಿಕೇಶನ್ ಬಾಗೇಲ್ಖಂಡ್. ಓಕೆ, ಮೂರನೇ ಪ್ರಸ್ಥಭೂಮಿ ಬಾಗೇಲ್ಖಂಡ್. ಇದು ಮಧ್ಯಪ್ರದೇಶದ ಪೂರ್ವ ಭಾಗ ಮತ್ತು ಉತ್ತರ ಪ್ರದೇಶದ ಸ್ವಲ್ಪ ಭಾಗದಲ್ಲಿ ಎರಡು ರಾಜ್ಯಗಳ ಗಡಿ ಭಾಗದಲ್ಲಿ ಇರುವಂತಹ ಪ್ರಸ್ಥಭೂಮಿ ಯಾವುದು ಅಂದ್ರೆ ಬಾಗೇಲ್ಖಂಡ್. ಮಧ್ಯಪ್ರದೇಶದ ಪೂರ್ವದಲ್ಲಿ, ಉತ್ತರ ಪ್ರದೇಶದ ಸ್ವಲ್ಪ ಭಾಗ. ನೆಕ್ಸ್ಟ್, ಹಾಗಾದ್ರೆ ಈ ಪ್ರಸ್ಥಭೂಮಿ ಹೈಟ್ ಎಷ್ಟು ಅಂದ್ರೆ 150ರಿಂದ 1200 ಮೀಟರ್ ಎತ್ತರ ಹೆಚ್ಚು ಕಡಿಮೆ ಇರುತ್ತೆ. ಅದಾದ್ಮೇಲೆ ಇದರ ಉತ್ತರದಲ್ಲಿ ಗಂಗಾ ಮೈದಾನ, ದಕ್ಷಿಣದಲ್ಲಿ ವಿಂಧ್ಯಾಶ್ರೇಣಿ, ಪೂರ್ವದಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಮಿನರಲ್ಸ್ಗಳಿಗೆ ಬಹಳ ಪ್ರಸಿದ್ಧಿ ಇದೆ ನೋಡ್ರಿ. ಅಲ್ಲಿ ಸಿಗುವಂಥ ಮಿನರಲ್ಸ್ ಯಾವ್ದು ಇಂಪಾರ್ಟೆಂಟ್ ಮಿನರಲ್ಸ್ ಅಂದ್ರೆ ಕಲ್ಲಿದ್ದಲು, ಕಬ್ಬಿಣ, ಬಾಕ್ಸೈಟ್, ಅಲ್ಯೂಮಿನಿಯಂ, ಬಹಳ ಫೇಮಸ್ ಅದು ಛೋಟಾ ನಾಗ್ಪುರ್ ಪ್ಲೇಟ್ಯೂ. ಮತ್ತು ಪಶ್ಚಿಮದಲ್ಲಿ ಬುಂದೇಲ್ಖಂಡ್ ಪ್ರಸ್ಥಭೂಮಿ ಇದೆ, ತಿಳಿತಾ. ಸೊ ಈ ಬಾಗೇಲ್ಖಂಡ್ ಪ್ರಸ್ಥಭೂಮಿಯ ಸುತ್ತಮುತ್ತಲೂ ಇರುವಂತಹ ಈ ಒಂದು ಲಕ್ಷಣಗಳು. ಸೊ ಉತ್ತರದಲ್ಲಿ ಗಂಗಾ ಮೈದಾನ ಇದೆ, ದಕ್ಷಿಣದಲ್ಲಿ ವಿಂಧ್ಯ ಪರ್ವತ ಶ್ರೇಣಿ ಇದೆ, ಆಮೇಲೆ ಪೂರ್ವದಲ್ಲಿ ಛೋಟಾ ನಾಗ್ಪುರ್ ಇದೆ, ಪಶ್ಚಿಮದಲ್ಲಿ ಈ ಹಿಂದೆ ಹೇಳಿದಲ್ಲ ಪ್ರಸ್ಥಭೂಮಿ ಯಾವುದು, ಬುಂದೇಲ್ಖಂಡ್. ರೈಟ್. ನೆಕ್ಸ್ಟ್, ಈ ಪ್ರಸ್ಥಭೂಮಿಯು ಜಲಜ ಶಿಲೆ ಅಂದ್ರೆ ಯಾವ್ದ್ರೆ ಇಂಗ್ಲಿಷ್ನಾಗ ಏನಂತಾರ, ಸೆಡಿಮೆಂಟರಿ ರಾಕ್ಸ್. ಇಟ್ ಇಸ್ ಎ ಟೈಪ್ ಆಫ್ ರಾಕ್ಸ್, ಸೆಡಿಮೆಂಟರಿ. ಓಕೆ, ಜಲಜ ಶಿಲೆಗಳಾದ ಮರಳುಗಲ್ಲು, ಸುಣ್ಣದ ಕಲ್ಲು ಮತ್ತು ಸೆಲ್ಗಳಿಂದ ರಚನೆಯಾಗಿದೆ, ತಿಳಿತಾ. ಸೆಡಿಮೆಂಟರಿ ರಾಕ್ಸ್ಗಳಿಂದ ರಚನೆ ಆಗಿರುವಂತಹ ಒಂದು ಪ್ರಸ್ಥಭೂಮಿ ಯಾವುದು ಅಂದ್ರೆ ಬಾಗೇಲ್ಖಂಡ್ ಪ್ರಸ್ಥಭೂಮಿ. ಅರ್ಥ ಆಯ್ತಾ? ನೆಕ್ಸ್ಟ್, ಲೊಕೇಶನ್ಸ್ ಗೊತ್ತಿರಬೇಕು. ಸೊ ನೀವು ಯಾವುದೇ ಜಿಯೋಗ್ರಫಿ ಹೋದ್ರೆ ನಿಮ್ಮ ಜೊತೆ ಯಾವಾಗಲೂ ಅಟ್ಲಸ್ ಇರಬೇಕು. ಅಟ್ಲಸ್ನಾಗ ನೋಡ್ಕೊಂತ ಹೋಗ್ಬೇಕಂದ್ರೆ ಭಾಳ ದಿವಸ ನೆನ್ಪುಳಿತು. ನೆಕ್ಸ್ಟ್ ಕ್ಲಾಸಿಫಿಕೇಶನ್, ಮೇನ್ ಕ್ಲಾಸಿಫಿಕೇಶನ್ ಯಾವುದು ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ. ಮೊದಲನೇದು ಯಾವ್ದಿತ್ತು, ಕೇಂದ್ರ ಉನ್ನತ ಪ್ರದೇಶ. ಎರಡನೇ ಕ್ಲಾಸಿಫಿಕೇಶನ್ ದಕ್ಕನ್ ಪ್ರಸ್ಥಭೂಮಿ, ತಿಳಿತಾ. ನಮ್ಮ ಕರ್ನಾಟಕ, ಆಮೇಲೆ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಬರೋದು ಯಾವ ಪ್ರಸ್ಥಭೂಮಿಯಲ್ಲಿ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ. ರೈಟ್. ಹಾಗಾದ್ರೆ ಈ ಪ್ರಸ್ಥಭೂಮಿ ನರ್ಮದಾ ನದಿಯ ದಕ್ಷಿಣದಲ್ಲಿ ಕಂಡು ಬರುತ್ತದೆ. ನೋಡ್ರಿ, ನರ್ಮದಾ ನದಿಯ ಉತ್ತರದಲ್ಲಿರುವಂತ ಪ್ರಸ್ಥಭೂಮಿ ಯಾವುದು ಅಂದ್ರೆ ಕೇಂದ್ರ ಉನ್ನತ ಪ್ರದೇಶ, ದಿ ಸೆಂಟ್ರಲ್ ಹೈಲ್ಯಾಂಡ್ಸ್. ಮ್ಯಾಲ್ ಅಂತ ಕೇಳಿದಾಗ ಸೆಂಟ್ರಲ್ ಹೈಲ್ಯಾಂಡ್ಸ್. ಹಾಗಾದ್ರೆ ನರ್ಮದಾ ನದಿಯ ದಕ್ಷಿಣದಲ್ಲಿ ಕಂಡು ಬರುವಂತ ಪ್ರಸ್ಥಭೂಮಿನೇ ಯಾವುದು ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ. ರೈಟ್. ಈ ಪ್ರಸ್ಥಭೂಮಿಯ ಉತ್ತರದಲ್ಲಿ ಸಾತ್ಪುರ ಶ್ರೇಣಿ, ಮಹಾದೇವ್ ಬೆಟ್ಟಗಳು, ಮೈಕಲಾ ಶ್ರೇಣಿ, ಇವೆಲ್ಲ ಬೆಟ್ಟಗಳು ಗೊತ್ತಿರಲಿ. ಮೈಕಲಾ ಬೆಟ್ಟಗಳು, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವದಲ್ಲಿ ಪೂರ್ವ ಘಟ್ಟಗಳಿಂದ ಸುತ್ತುವರೆದಿದೆ, ತಿಳಿತಾ. ಇಲ್ಲಿ ಬನ್ನಿ. ಸೊ ದಕ್ಕನ್ ಪ್ರಸ್ಥಭೂಮಿ ಅಂದಾಗ ಈ ಭಾಗ, ಓಕೆ, ತ್ರಿಕೋನಾಕೃತಿಯಲ್ಲಿದೆ. ಹಾಗಾದ್ರೆ ಈ ಪ್ರಸ್ಥಭೂಮಿಯ ಉತ್ತರದಲ್ಲಿ ಯಾವ ಪರ್ವತ ಶ್ರೇಣಿ ಇದೆ? ಸಾತ್ಪುರ ಪರ್ವತ ಶ್ರೇಣಿ. ಅದಾದ್ಮೇಲೆ ಈ ಭಾಗದಲ್ಲಿ ಮೈಕಲಾ ಶ್ರೇಣಿ ಬರುತ್ತೆ, ಮೈಕಲಾ ಬೆಟ್ಟಗಳು. ಆಮೇಲೆ ಈ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಏನದವ, ಪಶ್ಚಿಮ ಘಟ್ಟಗಳು. ಹಾಗಾದ್ರೆ ಪೂರ್ವದಲ್ಲಿ ಪೂರ್ವ ಘಟ್ಟಗಳು, ತಿಳಿತಾ. ನೆಕ್ಸ್ಟ್, ಸೊ ಈ ಪ್ರಸ್ಥಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರೆ ಎಷ್ಟಿದೆ ರೀ? 7 ಲಕ್ಷ ಚದರ ಕಿಲೋಮೀಟರ್. 7 ಲಕ್ಷ ಚದರ ಕಿಲೋಮೀಟರ್. ನೋಡ್ರಿ, ಆಗ್ಲೇ ಹೇಳಿದೆ. ಮತ್ತು ಉತ್ತರ ಮಹಾ ಮೈದಾನದ ಒಟ್ಟು ವಿಸ್ತೀರ್ಣ ಎಷ್ಟು ಅಂದ್ರೆ ಅಲ್ಲಿನೂ ಕೂಡ ಎಷ್ಟಿದ್ದು? 7 ಲಕ್ಷ ಚದರ ಕಿಲೋಮೀಟರ್. ದಕ್ಕನ್ ಪ್ರಸ್ಥಭೂಮಿಯ ವಿಸ್ತೀರ್ಣ ಕೇಳಿದ್ರು ಕೂಡ 7 ಲಕ್ಷ ಚದರ ಕಿಲೋಮೀಟರ್, ತಿಳಿತಾ. ಹಾಗಾದ್ರೆ ಈ ಪ್ರಸ್ಥಭೂಮಿ ಹೈಟ್ ಎಷ್ಟು ಅಂತ ಕೇಳಿದ್ರೆ 500ರಿಂದ 1000 ಮೀಟರ್. ಓಕೆ, ಒಂದು ಅರ್ಧ ಕಿಲೋಮೀಟರ್ಲಿಂದ 1 ಕಿಲೋಮೀಟರ್ ಎತ್ತರ ಇದೆ. ನೆಕ್ಸ್ಟ್, ಈ ಪ್ರಸ್ಥಭೂಮಿಯ ಈಶಾನ್ಯ ಭಾಗವು ಖಾಸಿ, ಗಾರೋ ಮತ್ತು ಜೈಂತಿಯಾ ಬೆಟ್ಟಗಳವರೆಗೆ ವಿಸ್ತರಿಸಿದೆ. ಈ 3 ಬೆಟ್ಟಗಳು ಎಲ್ಲಿ ಬರ್ತವೆ, ಯಾವ ರಾಜ್ಯದಲ್ಲಿ ಹೇಳಿ ನೋಡೋಣ? ಎಲ್ಲಿ? ಮೇಘಾಲಯ ರಾಜ್ಯದಲ್ಲಿ. ಖಾಸಿ, ಗಾರೋ, ಜೈಂತಿಯಾ. ಸೀರಿಯಲ್ ವೈಸ್ ಕೂಡ ನಿಮಗೆ ಗೊತ್ತಿರಬೇಕು. ಸೊ ದಕ್ಕನ್ ಪ್ರಸ್ಥಭೂಮಿಯ ಮುಂದುವರೆದ ಭಾಗ ಎಲ್ಲಿದೆ ಅಂತ ಕೇಳಿದ್ರೆ ಅದು ಭಾರತದ ಪೂರ್ವದಲ್ಲೇ. ಮೇಘಾಲಯ ಪ್ರಸ್ಥಭೂಮಿ ಅಂತ ಕೇಳಿದ್ರೆ ಸೊ ಅಲ್ಲಿ ಬರುವಂತಹ ಇವು ಬೆಟ್ಟಗಳು ಖಾಸಿ, ಗಾರೋ, ಜೈಂತಿಯಾ, ತಿಳಿತಾ. ರೈಟ್. ನೆಕ್ಸ್ಟ್ ಪಾಯಿಂಟ್, ಆ ಪ್ರದೇಶದಲ್ಲಿ ನೆಲೆಸಿರುವ ಬುಡಕಟ್ಟು ಸಮುದಾಯಗಳ ಹೆಸರನ್ನೇ ಅವುಗಳಿಗೆ ಇಡಲಾಗಿದೆ. ಸೊ ಅಲ್ಲಿ ವಾಸಿಸುವಂತ ಬುಡಕಟ್ಟು ಜನಾಂಗದ ಹೆಸರನ್ನ ಆ ಬೆಟ್ಟಗಳಿಗೆ ಇಟ್ಟಿದ್ದಾರೆ, ಖಾಸಿ, ಗಾರೋ, ಜೈಂತಿಯಾ. ದಕ್ಕನ್ ಪ್ರಸ್ಥಭೂಮಿಯ ಮುಂದುವರೆದ ಭಾಗ ಗೊತ್ತಿರಲಿ. ನೆಕ್ಸ್ಟ್, ಪೂರ್ವ ಘಟ್ಟಗಳು.
ದಕ್ಕನ್ ಪ್ರಸ್ಥಭೂಮಿಯ ಪೂರ್ವದಲ್ಲಿರುವಂತಹ ಘಟ್ಟಗಳು ಯಾವುದು ಅಂದ್ರೆ ಪೂರ್ವ ಘಟ್ಟಗಳು ನೋಡೋಣ. ಇವು ದಕ್ಕನ್ ಪ್ರಸ್ಥಭೂಮಿಯ ಪೂರ್ವದ ಅಂಚಿನಲ್ಲಿವೆ ಅಂದ್ರೆ ಫುಲ್ ದಂಡೆಗೆ. ಸೊ ಈ ಭಾಗದಲ್ಲಿ ರೆಡ್ ಕಲರ್ ಏನ್ ಮಾರ್ಕ್ ಮಾಡಿದಾರಲ್ಲ, ಓಕೆ. ಸೊ ಇಲ್ಲಿ ಕಾಣಿಸ್ತಾ ಇದೆನಾ, ಇದೆಲ್ಲ ಏನಿದೆ ಇದ್ರೆ ಈಸ್ಟರ್ನ್ ಘಾಟ್ಸ್. ಓಕೆ, ನೆಕ್ಸ್ಟ್ ಇವು ನಿರಂತರವಾಗಿಲ್ಲ, ಕಂಟಿನ್ಯೂಸ್ ಇಲ್ಲ, ಅಲ್ಲಿ ಬ್ರೇಕ್ಸ್ ಇದೆ, ಗ್ಯಾಪ್ ಇದೆ. ಕಾರಣ ಪಶ್ಚಿಮ ಘಟ್ಟಗಳಲ್ಲಿ ಉಗಮಿಸುವ ನದಿಗಳು ಪೂರ್ವದ ಕಡೆಗೆ ಹರಿಯುವುದರಿಂದ ಸವೆತ ಕಾರ್ಯ ಉಂಟು ಮಾಡುವುದರಿಂದ ಕತ್ತರಿಸಲ್ಪಟ್ಟಿವೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಸೊ ಯಾಕೆ ಬ್ರೇಕ್ಸ್ ಜಾಸ್ತಿ ಇದೆ ಅಂತ ಕೇಳಿದ್ರೆ ನೋಡ್ರಿ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ನದಿಗಳು ಉಗಮ ಆಗೋದು ಎಲ್ಲಿ ಅಂತ ಕೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ. ಸೊ ಇಲ್ಲಿ ಹುಟ್ಟುವಂತ ನದಿಗಳು ಸಮುದ್ರ ಸೇರ್ಬೇಕಾದ್ರೆ ಈ ಬೆಟ್ಟಗಳನ್ನ ಏನ್ ಮಾಡ್ತಾವ ಅಂದ್ರೆ ಸವೆತಕಾರಕ್ಕೆ ಉಂಟು ಮಾಡ್ತಾವ. ಹಾಗಾಗಿ ಇಲ್ಲಿ ಬ್ರೇಕ್ಸ್ ಜಾಸ್ತಿ ಇದೆ. ಈ ಬೆಟ್ಟಗಳನ್ನ ಕೊರ್ದು ಏನ್ ಮಾಡ್ತಾವ ಅಂದ್ರೆ ಇಲ್ಲಿ ಗ್ಯಾಪ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾವ, ತಿಳಿತಾ. ಆಮೇಲೆ ಯಾವ ಸಮುದ್ರ ಸೇರ್ತಾವ ಅಂತ ಕೇಳಿದ್ರೆ ಬಂಗಾಳ ಕೊಲ್ಲಿಯನ್ನ ಸೇರ್ತಾವ, ತಿಳಿತಾ. ನೆಕ್ಸ್ಟ್ ಪಾಯಿಂಟ್. ಹಾಗಾದ್ರೆ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು? ಮಹೇಂದ್ರಗಿರಿ. ಯಾವ್ದ್ರಿ? ಮಹೇಂದ್ರಗಿರಿ. ಹಾಗಾದ್ರೆ ಹೈಟ್ ಎಷ್ಟಿದೆ? 1501 ಮೀಟರ್ ಮಹೇಂದ್ರಗಿರಿ. ನೋಡಿ ಇಲ್ಲಿ ಒಂದು ಪಾಯಿಂಟ್ ಹೇಳ್ತೇನೆ ನಿಮ್ಗೆ. ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ನಾನು ಮಹೇಂದ್ರಗಿರಿ ಹೇಳಿದೆ. ಸೊ 9th ಸ್ಟ್ಯಾಂಡರ್ಡ್ NCERT ಬುಕ್ಸ್ ನಲ್ಲೂ ಕೂಡ ಏನಿದೆ ಅಂದ್ರೆ ಮಹೇಂದ್ರಗಿರಿನಿದೆ. ಹೈಟ್ ಎಷ್ಟು? 1501 ಮೀಟರ್. ಬಟ್ ಆರ್ಮಕೊಂಡ ಯಾವ್ದ್ಯಾವ್ದು? ಆರ್ಮಕೊಂಡ, ಆಮೇಲೆ ಇನ್ನೊಂದು ಜಿಂದಾಗಢ್. ಈ ಎರಡೂ ಶಿಖರಗಳು ಮಹೇಂದ್ರಗಿರಿ ಶಿಖರಗಳಿಗಿಂತ ಎತ್ತರವಾಗಿದೆ. ಬಟ್ NCERT ಬುಕ್ಸ್ ನಲ್ಲಿ ಎತ್ತರ ಅಂದಾಗ ಯಾವ್ದು ಕೊಟ್ಟಿದ್ದಾರೆ? ಸ್ಪಷ್ಟವಾಗಿ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಮಹೇಂದ್ರಗಿರಿ. ಎಕ್ಸಾಮ್ನ ಕೇಳಿದ್ರೆ ಇದನ್ನೇ ಹಾಕ್ಬೇಕು ನೀವು, ತಿಳಿತಾ. ರೈಟ್. ಹಾಗಾದ್ರೆ ಇಲ್ಲಿ ಕಂಡು ಬರುವಂತ ಗಿರಿಧಾಮ, ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಈ ಗಿರಿಧಾಮ ಊಟಿ ಅಥವಾ ಉದಗಮಂಡಲಂ ಬರೋದು ಎಲ್ಲಿ ಅಂತ ಕೇಳಿದ್ರೆ ಪಶ್ಚಿಮ ಘಟ್ಟಗಳಲ್ಲಿ. ಇಲ್ಲಿ ಬರೋದಿಲ್ಲ, ಸಾರಿ, ಮಿಸ್ ಆಗಿ ಆ ಪಾಯಿಂಟ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ನೋಡೋಣ. ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್, ಇವು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದ ಅಂಚಿನಲ್ಲಿವೆ. ಸೊ ಇದು ದಕ್ಷಿಣ ಭಾರತ. ಸೊ ಪಶ್ಚಿಮದಲ್ಲಿ ಯಾವ ಘಾಟ್ಸ್ ಇದೆ? ವೆಸ್ಟರ್ನ್ ಘಾಟ್ಸ್ ಇದೆ ನೋಡ್ರಿ. ಸೊ ಯಾವ ನದಿಯಿಂದ ಎಲ್ಲಿವರೆಗೂ ಅಂತ ಕೇಳಿದ್ರೆ ತಾಪಿ ನದಿಯಿಂದ ಸ್ಟಾರ್ಟ್ ಆಗುತ್ತೆ. ಯಾವ ನದಿ ರೀ? ತಾಪಿ ನದಿಯಿಂದ ಸ್ಟಾರ್ಟ್ ಆಗುತ್ತೆ, ಗೊತ್ತಿರಲಿ. ತಾಪಿ ರಿವರ್ ನದಿ ಎಲ್ಲಿವರೆಗೂ ಇದೆ? ಕನ್ಯಾಕುಮಾರಿವರೆಗೂ. ಯಾವುದು? ವೆಸ್ಟರ್ನ್ ಘಾಟ್ಸ್. ನೆಕ್ಸ್ಟ್, ಇವು ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಹರಡಿದೆ. ಸೊ ಈ ಭಾಗದಲ್ಲಿ ಕರಾವಳಿ ಮೈದಾನ ಬರುತ್ತೆ. ಕರಾವಳಿ ಮೈದಾನ ಹೆಂಗಿದೆಯೋ ಅದಕ್ಕೆ ಸಮನಾಗಿ ಇರುವಂತ ಒಂದು ಬೆಟ್ಟಗಳು ಯಾವುದು ಅಂದ್ರೆ ಪಶ್ಚಿಮ ಘಟ್ಟಗಳು. ನೆಕ್ಸ್ಟ್ ಪಾಯಿಂಟ್, ತಮಿಳುನಾಡು, ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್ ವರೆಗೆ ವಿಸ್ತರಿಸಿವೆ. ಇನ್ ಕೇಸ್ ದಕ್ಷಿಣದಿಂದ ಉತ್ತರಕ್ಕೆ ಹೋದ್ರೆ ಇಲ್ಲಿ ಬರುವಂತ ರಾಜ್ಯಗಳು ತಮಿಳುನಾಡು, ಅದಾದ್ಮೇಲೆ ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಆಮೇಲೆ ಗುಜರಾತ್. ರೈಟ್. ನೆಕ್ಸ್ಟ್, ಸರಾಸರಿ ಎತ್ತರ ಅಂದಾಗ 900ರಿಂದ 1600 ಮೀಟರ್ ಹೈಟ್. ಪಶ್ಚಿಮ ಘಟ್ಟಗಳ ಹೈಟ್ ಎಷ್ಟಿದೆ ಅಂದ್ರೆ 900ರಿಂದ 1600 ಮೀಟರ್. ನೆಕ್ಸ್ಟ್, ಉತ್ತರದಿಂದ ದಕ್ಷಿಣಕ್ಕೆ ಬಂದಂತೆ ಇವುಗಳ ಎತ್ತರ ಹೆಚ್ಚಾಗುತ್ತೆ. ಹಾಗಾಗಿ ಬಹುತೇಕ ಎತ್ತರ ಶಿಖರಗಳು ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತೆ. ನೋಡ್ರಿ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆಲ್ಲ. ಸೊ ಉತ್ತರದಿಂದ ದಕ್ಷಿಣಕ್ಕೆ ಬಂದಂತೆ ಇವುಗಳ ಹೈಟ್ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗ್ತದ್ರಿ, ಈ ರೀತಿ, ತಿಳಿತಾ. ಉತ್ತರದಲ್ಲಿ ಬಹಳ ಗಿಡ್ಡಕ್ಕದ, ದಕ್ಷಿಣಕ್ಕೆ ಬಂದಂತೆ ಹೈಟ್ ಏನಾಗಿದೆ? ಇನ್ಕ್ರೀಸ್ ಆಗ್ಯದ. ಹಾಗಾಗಿ ಬಹುತೇಕ ಶಿಖರಗಳು ಕಂಡು ಬರೋದು, ಎತ್ತರವಾದ ಶಿಖರಗಳು ಕಂಡು ಬರೋದು ಈ ಭಾಗದಲ್ಲಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅನೈಮುಡಿ ಬರೋದು ಎಲ್ಲಿ? ಕೇರಳದಲ್ಲಿ, ಈ ಭಾಗದಲ್ಲಿ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆ ಮುಖ, ಆಮೇಲೆ ದೊಡ್ಡ ಬೆಟ್ಟ ಬರೋದು ಈ ಭಾಗದಲ್ಲಿ, ತಿಳಿತಾ. ಯಾಕಂದ್ರೆ ಇಲ್ಲಿ ಹೈಟ್ ಜಾಸ್ತಿ ಅದು. ನೆಕ್ಸ್ಟ್, ಎತ್ತರವಾದ ಶಿಖರ. ಸೊ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಕೇಳಿದ್ರೆ ಅನೈಮುಡಿ ಎಷ್ಟಿದೆ ರೀ? 2695 ಮೀಟರ್. ಇದು ದಕ್ಷಿಣ ಭಾರತದಲ್ಲೂ ಅತ್ಯಂತ ಎತ್ತರವಾದ ಶಿಖರ, ತಿಳಿತಾ. ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಅಂದ್ರೂ ಇದನ್ನೇ ಹೇಳ್ಬೇಕು, ದಕ್ಷಿಣ ಭಾರತದಲ್ಲಿ ಎತ್ತರವಾದ ಶಿಖರ ಅಂದ್ರೂ ಕೂಡ ಇದನ್ನೇ ಹೇಳ್ಬೇಕು. ಯಾವುದು? ಅನೈಮುಡಿ. ಹಾಗಾದ್ರೆ ಯಾವ ರಾಜ್ಯದಲ್ಲಿ ಬರುತ್ತೆ ಅನೈಮುಡಿ? ಯಾವ ರಾಜ್ಯ ರೀ? ಕೇರಳ ರಾಜ್ಯ. ಜಗತ್ತಿನ 8 ಹಾಟೆಸ್ಟ್ ಬಯೋಡೈವರ್ಸಿಟಿಗಳಲ್ಲಿ ಒಂದಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೋಡ್ರಿ,
ಸೊ ಇಡೀ ಜಗತ್ತಿನಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳ ಸಂಖ್ಯೆ ಎಷ್ಟು? ಬಯೋಡೈವರ್ಸಿಟಿ ಹೆಸರು ಕೇಳಿದ್ದೀರಾ? ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಸ್ ಇವು 36 ಅದಾವೆ. ಎಷ್ಟದಾವೆ? ಜಗತ್ತಿನಾದ್ಯಂತ 36. ತಿಳಿತಾ? ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಬೇರೆ ಮತ್ತು ಹಾಟೆಸ್ಟ್ ಹಾಟ್ಸ್ಪಾಟ್ ಬೇರೆ. ಎರಡಕ್ಕೂ ವ್ಯತ್ಯಾಸ ಏನು ಅಂದರೆ ನೋಡ್ರಿ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದಾಗ ಇದಕ್ಕೆ 2 ಕಂಡೀಷನ್ಸ್ ಅದಾವೆ. ಆ ಪ್ರದೇಶವನ್ನು ಈ ರೀತಿ ಕ್ಲಿಯರ್ ಮಾಡ್ಬೇಕಂದ್ರೆ 2 ಕಂಡೀಷನ್ಸ್. ಆ ಪ್ರದೇಶದಲ್ಲಿ ಸ್ಥಳೀಯವಾಗಿ ಅಂದ್ರೆ ಆ ಪ್ರದೇಶದಲ್ಲೇ ಸ್ಥಳೀಯ ಸಸ್ಯಗಳು ಎಷ್ಟು ಸಿಗ್ಬೇಕು ಅಂದ್ರೆ 1500. ಅಂದ್ರೆ ಆ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಸಿಗ್ಬೇಕು, ಬೇರೆ ಎಲ್ಲೂ ಸಿಗ್ಬಾರ್ದು. ತಿಳಿತಾ? ಓಕೆ, ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ. ಆ ಫಾರೆಸ್ಟ್ 70% ಅದು ಏನಾಗಿರ್ಬೇಕು ಅಂದ್ರೆ ಹಾಳಾಗಿರ್ಬೇಕು, ನಾಶ ಆಗಿರ್ಬೇಕು. ಸೊ ಇವೆರಡು ಕಂಡೀಷನ್ಸ್ ಆಧಾರದ ಮೇಲೆ ಏನ್ ಮಾಡ್ತಾರೆ, ಅದನ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಹಾಗಾದ್ರೆ ಇವು ನಮ್ಮ ದೇಶದಲ್ಲಿ ಒಟ್ಟು 4 ಅದಾವೆ. ಯಾವ್ದ್ಯಾವ್ದು? ಹಿಮಾಲಯಾಸ್ ಇದೆ, ವೆಸ್ಟರ್ನ್ ಘಾಟ್ಸ್ ಇದೆ, ಇಂಡೋ ಬರ್ಮಾ ರೀಜನ್ ಇದೆ ಮತ್ತು ಸುಂಡಾಲ್ಯಾಂಡ್ ಇದೆ. ತಿಳಿತಾ? ಇವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ತಿಳಿತಾ? ಇದ್ರಿಗಿಂತ ಡೇಂಜರ್ನಲ್ಲಿ ಇರಬೇಕು ಯಾವುದು? ಹಾಟೆಸ್ಟ್ ಹಾಟ್ಸ್ಪಾಟ್ ಅಂದಾಗ 90% ಅಲ್ಲಿರುವಂಥ ಜೀವಿಗಳು ಏನಾಗಿರ್ಬೇಕು ಅಂದ್ರೆ ನಾಶವಾಗಿರ್ಬೇಕು, ಅಪಾಯದ ಅಂಚಿನಲ್ಲಿರಬೇಕು. ಅದಕ್ಕೆ ಏನಂತ ಕರೀತಾರೆ? ಹಾಟೆಸ್ಟ್ ಹಾಟ್ಸ್ಪಾಟ್ ಅಂತ ಕರೀತಾರೆ. ತಿಳಿತಾ? ಸೊ ನಮ್ಮ ಪಶ್ಚಿಮ ಘಟ್ಟಗಳು ಬರೋದು ಹಾಟೆಸ್ಟ್ ಹಾಟ್ಸ್ಪಾಟ್. ತಿಳಿತಾ? ನೆಕ್ಸ್ಟ್ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಏನಾಗುತ್ತವೆ ಅಂತ ಕೇಳಿದ್ರೆ ಬಂದು ಸಂಧಿಸುತ್ತವೆ. ಸೊ ವೆಸ್ಟರ್ನ್ ಘಾಟ್ಸ್, ಇದು ವೆಸ್ಟರ್ನ್ ಘಾಟ್ಸ್ ಇದೆ, ಆಮೇಲೆ ಇದು ಈಸ್ಟರ್ನ್ ಘಾಟ್ಸ್. ಎರಡು ಬಂದು ಕಲಿಯೋದು ಎಲ್ಲಿ ಅಂತ ಕೇಳಿದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಬಂದು ಸಂಧಿಸ್ತಾವೆ. ಯಾವ ಬೆಟ್ಟಗಳು? ನೀಲಗಿರಿ ಬೆಟ್ಟಗಳು. ಇದನ್ನು ಕೂಡ ಗೊತ್ತಿರಲಿ. ನೀಲಗಿರಿ ಬೆಟ್ಟಗಳು ಏನೇನು? ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ನೀಲಗಿರಿ ಬೆಟ್ಟ. ನೆಕ್ಸ್ಟ್, ಹಾಗಾದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದ್ರೆ ಯಾವ್ದು ಬರುತ್ತೆ ರೀ? ದೊಡ್ಡ ಬೆಟ್ಟ. ಯಾವುದು? ದೊಡ್ಡ ಬೆಟ್ಟ. ಹಾಗಾದ್ರೆ ಅದ್ರ ಹೈಟ್ ಎಷ್ಟಿದೆ ರೀ? 2637 ಮೀಟರ್, 2637 ಮೀಟರ್. ದೊಡ್ಡ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ನೀಲಗಿರಿ ಬೆಟ್ಟಗಳು. ಅದರಲ್ಲಿ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ. ಯಾವ ರಾಜ್ಯದಲ್ಲಿದೆ ರೀ ದೊಡ್ಡ ಬೆಟ್ಟ? ಇದು ತಮಿಳುನಾಡಿನಲ್ಲಿದೆ. ಓಕೆ, ತಮಿಳುನಾಡು. ಹೈಟ್ ಎಷ್ಟಿದೆ ರೀ? 2637 ಮೀಟರ್. ಹಾಗಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಅಂದಾಗ ಅನ್ನೈಮುಡಿ. ಇದು ಕೇರಳ ರಾಜ್ಯದಲ್ಲಿದೆ, ಅನ್ನೈಮುಡಿ. ದಕ್ಷಿಣ ಭಾರತದಲ್ಲಿ ಎತ್ತರವಾದ ಶಿಖರ ಅಂದಾಗೂ ಕೂಡ ಯಾವ್ದು ಹೇಳ್ಬೇಕು? ಅನ್ನೈಮುಡಿ. ನೋಡ್ರಿ, ಬೇಕಾದ್ರೆ ಹೈಟ್ ನೋಡ್ರಿ, ಎರಡು ಕಂಪೇರ್ ಮಾಡ್ರಿ. ಇದು 2695 ಇದೆ, 2637 ಮೀಟರ್ ಇದೆ. ತಿಳಿತಾ? ನೆಕ್ಸ್ಟ್, ಓಕೆ. ಸೊ ಇವತ್ತು ಈ ಕ್ಲಾಸ್ನಲ್ಲಿ ನಾವು ಏನೇ ನೋಡಿದ್ವಿ ಅಂದ್ರೆ ಉತ್ತರ ಮಹಾಮೈದಾನ ಮತ್ತು ಭಾರತದ ಪರ್ಯಾಯ ಪ್ರಸ್ಥಭೂಮಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಭಾರತ ಮರುಭೂಮಿ, ಕರಾವಳಿ ಮೈದಾನ ಮತ್ತು ದ್ವೀಪಗಳನ್ನ ಚರ್ಚೆ ಮಾಡ್ತೀನಿ. ಈ ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಧನ್ಯವಾದಗಳು.